ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ಭಾಗ 2. ನಿನ್ನೆ ಕರೆಂಟ್ ಅಫೇರ್ಸ್ ಭಾಗ 1 ಮಾಡಿದ್ವಿ. ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಕೇಳಿದಕ್ಕೋಸ್ಕರ ಇವತ್ತು ಮತ್ತೆ ತೆಗೆದುಕೊಂಡು ಬಂದಿವಿ ಹೆಚ್ಚಿನ ವಿಚಾರಗಳನ್ನು. ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಪ್ಲೇಸ್ಟೋರ್ನಲ್ಲಿ ಆಂಡ್ರಾಯ್ಡ್ ಆ್ಯಪ್ ಇದೆ, ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಟೆಸ್ಟ್ ಸೀರೀಸು ಮತ್ತು ವಿಡಿಯೋಗಳನ್ನ ಪಡ್ಕೋಬೋದು. ಟೆಲಿಗ್ರಾಮ್ ಆ್ಯಪಲ್ಲಿ ನಮ್ಮ PDF ನೋಟ್ಸ್ಗಳು ಮತ್ತು ಕ್ವಿಕ್ ನೋಟಿಫಿಕೇಶನ್ ಪಡ್ಕೋಬೋದು. ಎಲ್ಲೂ ಕೂಡ ನಾವು ನಿಮ್ಮ ಹತ್ರ ಅಮೌಂಟನ್ನು ಕೇಳಲ್ಲ, 100% ಫ್ರೀ ಆಗಿರುತ್ತೆ. ಎಲ್ಲದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯೊಂದಿಗೆ ಆರಂಭ ಮಾಡೋಣ. ಕೋವ್ಯಾಕ್ಸ್ ಇದರ ಅಥವಾ ಇವುಗಳ ನೇತೃತ್ವದ ಜಾಗತಿಕ ಉಪಕ್ರಮ. ಕೋವ್ಯಾಕ್ಸ್ ಅನ್ನುವ ಒಂದು ಇನಿಷಿಯೇಟಿವ್ ಯಾವ ಒಂದು ಸಂಘಟನೆನ ಅಥವಾ ಇದರಲ್ಲಿ ಎಲ್ಲವೂ ಸೇರ್ತಾವ ಅನ್ನೋ ಚಾಯ್ಸನ್ನು ಕೊಟ್ಟಿದ್ವಿ. ಸಾಂಕ್ರಾಮಿಕ ರೋಗಗಳ ಆವಿಷ್ಕಾರಗಳ ಒಕ್ಕೂಟ ಒಂದು, ನೆಕ್ಸ್ಟು ವಿಶ್ವ ಆರೋಗ್ಯ ಸಂಸ್ಥೆ, ನೆಕ್ಸ್ಟ್ ಗವಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಬರುತ್ತೆ, ಅದು ಮೇಲಿನ ಎಲ್ಲವೂ ಅನ್ನೋ ಚಾಯ್ಸ್ ಇದೆ. ಇದಕ್ಕೆ ಸರಿ ಉತ್ತರ ಏನು ಅಂತ ನೋಡೋದಾದರೆ ಎಲ್ಲವೂ ಸರಿ. ಸಾಂಕ್ರಾಮಿಕ ಪೂರ್ವ ಸಿದ್ಧತೆ ಆವಿಷ್ಕಾರಗಳ ಒಕ್ಕೂಟ ಅಂತ ಒಂದು ಸಂಸ್ಥೆ ಬರುತ್ತೆ ಜಗತ್ತಿನಲ್ಲಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಇದೆ, ಮತ್ತು ಗವಿ, ಈ ಮೂರೂ ಸೇರಿಕೊಂಡು ಕೋವ್ಯಾಕ್ಸ್ ಅನ್ನುವಂಥ ಒಂದು ಇನಿಷಿಯೇಟಿವ್ಸನ್ನು ಆರಂಭ ಮಾಡ್ತಾರೆ. ಏನಿದು ಕೋವ್ಯಾಕ್ಸ್ ಅಂತ ಅಂದರೆ, ಕೋವ್ಯಾಕ್ಸ್ ಇಸ್ ಎ ಗ್ಲೋಬಲ್ ಇನಿಷಿಯೇಟಿವ್. ಎಲ್ಲ ದೇಶಗಳಿಗೆ ಈ ಕೋವಿಡ್-19ಗೆ ಬೇಕಾಗುವ ವ್ಯಾಕ್ಸಿನನ್ನು ಲಭ್ಯವಾಗುವಿಕೆಯನ್ನು ಖಚಿತಪಡಿಸ್ಕೋಬೇಕು. ಡೆವಲಪರ್ಸ್, ಯಾರು ವ್ಯಾಕ್ಸಿನ್ ಡೆವಲಪರ್ಸ್ ಇರ್ತಾರೆ, ಮತ್ತು ದೇಶಗಳು. ಯಾಕೆ ಇದನ್ನು ಹೇಳ್ತೀವಿ ಇಂಪಾರ್ಟೆಂಟ್ ಆಗಿ ಅಂದರೆ, ಭಾರತ ನಾವೇನು ಶ್ರೀಮಂತ ದೇಶ ಅಲ್ಲದೇ ಇದ್ದರೂ ಮೆಡಿಕಲ್ ಟೆಕ್ನಾಲಜಿಲಿ ತುಂಬ ಅಡ್ವಾನ್ಸ್ ಇದ್ದೀವಿ. ನಾವು ನಮಗೆ ಬೇಕಾದಷ್ಟಲ್ಲದೆ ಹೊರಗಡೆ ಕಳಿಸುವಷ್ಟು ವ್ಯಾಕ್ಸಿನ್ ಮಾಡ್ಕೊಂಡಿದ್ದೀವಿ. ಬಟ್ ಆಫ್ರಿಕನ್ ಕಂಟ್ರಿ, ಲ್ಯಾಟಿನ್ ಅಮೆರಿಕನ್ ಕಂಟ್ರಿಗಳಲ್ಲಿ ಇವತ್ತು ಹಲವಾರು ದೇಶಗಳಲ್ಲಿ ಮೆಡಿಕಲ್ ಟೆಕ್ನಾಲಜಿ ಇಂಪ್ರೂವ್ಡ್ ಇಲ್ಲ. ಈ ವ್ಯಾಕ್ಸಿನ್ ರೆಡಿ ಮಾಡಿಕೊಂಡು ಕೇವಲ ರಿಚೆಸ್ಟ್ ದೇಶಗಳು ಬಳಸ್ಕೊಂಡ್ರೆ ಹಿಂದುಳಿದ ದೇಶಗಳ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದಂಥ ಈ ಮೂರು ಸಂಘಟನೆಗಳು, ಕೊಲಿಷನ್ ಫಾರ್ ದಿ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನ್ನೋವೇಷನ್ಸ್ ಅಂತ CEPI ಅಂತ ಒಂದು ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಆ್ಯಂಡ್ ಇಮ್ಯುನೈಸೇಷನ್ ಅಂತ ಗಾವಿ, ಈ ಮೂರು ಸಂಘಟನೆಗಳು ಸೇರಿ ಇನಿಷಿಯೇಟಿವ್ ಮಾಡಿದ್ದಾವೆ. ತಯಾರಕರು ಮತ್ತು ಸರ್ಕಾರಗಳ ನಡುವೆ ಒಂದು ಒಪ್ಪಂದ ಮಾಡಿಕೊಂಡು ಆ ಎಲ್ಲ ದೇಶಗಳಿಗೆ ಮುಟ್ಟಿಸುವಂಥ ಪ್ರಯತ್ನ. ಹಾಗಾದರೆ ಏನೇನು ವ್ಯಾಕ್ಸಿನ್ಗಳು ರೆಡಿಯಾಗಿದೆ ಜಗತ್ತಿನಲ್ಲಿ, ಇದು ಎಕ್ಸಾಮ್ನಲ್ಲಿ ಎಕ್ಸ್ಪೆಕ್ಟೆಡ್ ಇದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರಿಂದ ಒಂದು ಆಸ್ಟ್ರಾಜೆನೆಕಾ ಅಂತ ಒಂದು ವ್ಯಾಕ್ಸಿನ್ ರೆಡಿ ಆಗ್ತಾ ಇದೆ. US ಕಂಪನಿ ಒಂದು ನೋವಾವ್ಯಾಕ್ಸ್ ಅಂತ ವ್ಯಾಕ್ಸಿನ್ ರೆಡಿ ಮಾಡ್ತಾ ಇದೆ ಕೋವಿಡ್ಗೋಸ್ಕರ. ಆ್ಯಂಡ್ ರಷ್ಯನ್ ಗ್ಯಾಮೆಲಿಯಾ RI ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಸ್ಪುಟ್ನಿಕ್ 5 ಅಂತ, ಸ್ಪುಟ್ನಿಕ್ ಅಂದರೆ ನಾವು ರಾಕೆಟ್, ಮೊದಲು ಹೋದ ರಾಕೆಟ್ ಬಗ್ಗೆ ಮಾತಾಡ್ತಿರ್ತೀವಿ. ಸ್ಪುಟ್ನಿಕ್ 5 ಅನ್ನೋದು ಒಂದು ವ್ಯಾಕ್ಸಿನ್ ಕೋವಿಡ್ ವಿರುದ್ಧ ಹೋರಾಡೋಕ್ಕೆ ರಷ್ಯನ್ ಗ್ಯಾಮೆಲಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ತಯಾರು ಮಾಡಿರೋಂಥದ್ದು. ಹಾಗೆ USC ಮತ್ತು ಜರ್ಮನಿಯ 2 ಸಂಸ್ಥೆಗಳು ಸೇರಿಕೊಂಡು ಫಿಸರ್ ಆ್ಯಂಡ್ ಬಯೋ ಆ್ಯಂಡ್ ಟೆಕ್ ಅನ್ನೋ ಸಂಸ್ಥೆ 2 ಸೇರಿಕೊಂಡು ಫಿಸರ್ ಅಂತ ಒಂದು ವ್ಯಾಕ್ಸಿನನ್ನು ರೆಡಿ ಮಾಡ್ತಾ ಇದೆ. ಹೀಗೆ ಹಲವಾರು ವ್ಯಾಕ್ಸಿನ್ಗಳು ಜಗತ್ತಲ್ಲಿ ರೆಡಿ ಆಗ್ತಾ ಇದೆ. ಏನು ಸರ್, ಜಗತ್ತಿನ ಬೇರೆ ಬೇರೆ ಲಸಿಕೆ ಹೇಳ್ತಾ ಇದ್ದೀರಾ, ನಮ್ದು ಹೇಳ್ತಾ ಇಲ್ಲಲ್ಲ ಅಂತ ನಿಮಗೆ ಡೌಟ್ ಬಂದರೆ, ನಮ್ಮ ದೇಶದಲ್ಲೂ ಕೋವ್ಯಾಕ್ಸಿನ್ ಅಂತೇಳಿ ಭಾರತ್ ಬಯೋಟೆಕ್ನವರು ICMR ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಸಂಸ್ಥೆಯ ಕೊಲ್ಯಾಬ್ರೇಷನ್ನೊಂದಿಗೆ ಭಾರತ್ ಬಯೋಟೆಕ್ ಸಂಸ್ಥೆ ಕೋವ್ಯಾಕ್ಸಿನ್ ಅಂತ ಒಂದು ಕೋವಿಡ್ ವ್ಯಾಕ್ಸಿನನ್ನು ರೆಡಿ ಮಾಡಿದೆ. ಹಾಗೆ ಕೋವಿಶೀಲ್ಡ್ ಅನ್ನೋದನ್ನು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ SII ಅಂತ ಒಂದು ಸಂಸ್ಥೆಯವರು ರೆಡಿ ಮಾಡಿದ್ದಾರೆ. ಇವೆಲ್ಲವೂ ಕೋವಿಡ್ಡಿಂದ ಮುಕ್ತಿ ಹೊಂದಲು ಜಗತ್ತಿಗೆ ಸೌಲಭ್ಯ ಒದಗಿಸಲು, ವ್ಯಾಕ್ಸಿನ್ ಸೌಲಭ್ಯ ಒದಗಿಸಲು ತಯಾರು ಮಾಡ್ತಿರುವಂಥ ಒಂದು ಫೆಸಿಲಿಟಿ. ಈ ಸಿಸ್ಟಮ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಬರೋಣ, ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಅದ್ರ ರಿಲೇಟೆಡ್ ಆಗಿ ಹೇಳಿಕೆಗಳಿದ್ದಾವೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ PMS ಅಂದರೆ SC ಶೆಡ್ಯೂಲ್ ಕ್ಯಾಸ್ಟ್ ಸ್ಟೂಡೆಂಟ್ಗಳಿಗೋಸ್ಕರ. ಪೋಸ್ಟ್ ಮೆಟ್ರಿಕ್ ಅಂದರೆ ನಿಮಗೆ ಗೊತ್ತಿರುತ್ತೆ, SSLC ನಂತರ 10+ ನಂತರದಲ್ಲಿ ಬರುವಂಥದ್ದು, 10th ಒಳಗಿಂದಕ್ಕಲ್ಲ. ಈ ಸ್ಕಾಲರ್ಶಿಪ್ಪನ್ನು ರಾಜ್ಯ ಸರ್ಕಾರ ಅಷ್ಟೇ ಕೊಡುತ್ತಾ, ಕೇಂದ್ರ ಸರ್ಕಾರ ಅಷ್ಟೇ ಕೊಡುತ್ತಾ, ಅಥವಾ ರಾಜ್ಯ ಕೇಂದ್ರ ಜಂಟಿಯಾಗಿ ಕೊಡಬೇಕಾ ಅನ್ನೋದು ಈ ಹಿಂದೆಯೂ ಇತ್ತು. 1944 ಇದೆ, ಸ್ವಾತಂತ್ರ್ಯ ಪೂರ್ವದಿಂದನೂ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಫಾರ್ SC ಸ್ಟೂಡೆಂಟ್ಗಳಿಗೆ ಇತ್ತು. ಆದರೆ ಅದರ ಫಂಡ್ ಶೇರಿಂಗ್ ಫಾರ್ಮುಲಾದಲ್ಲಿ ತುಂಬ ವ್ಯತ್ಯಾಸವಾಗಿ ಕೆಲವೊಂದು ಸ್ಟೇಟ್ಗಳು ನಾವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪೇ ಮಾಡಲ್ಲ ಅನ್ನೋ ಮಟ್ಟಕ್ಕೆ ಬಂದವು. ಎಲ್ಲಿ ಎಕನಾಮಿಕಲಿ ಸ್ಟೇಬಲ್ ಸ್ಟೇಟ್ಗಳು ಕೊಡ್ತಾ ಇದ್ವು ನಮ್ಮ ದೇಶದಲ್ಲಿ. ಹಾಗಾಗಿ ಈ ಬಾರಿ ಕ್ಯಾಬಿನೆಟ್, ನಮ್ಮ ಭಾರತ ಸರ್ಕಾರದವರು ಕೂತ್ಕೊಂಡು, ಇಲ್ಲ ಇದಕ್ಕೊಂದು ವ್ಯವಸ್ಥಿತವಾದ ಪ್ಲ್ಯಾನ್ ಮಾಡೋಣ ಅಂಥೇಳಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಏನಿದೆ ಅದರಲ್ಲಿ ಅಂತ ಅಂದರೆ, ಟೋಟಲ್ ಇನ್ವೆಸ್ಟ್ಮೆಂಟ್ 59,048 ಕೋಟಿಗಳು 5 ವರ್ಷಕ್ಕೆ, ಇದು 1 ವರ್ಷಕ್ಕಲ್ಲ, ಅಷ್ಟು ದುಡ್ಡನ್ನು ನಾವು ಎಸ್ಪೆಷಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಶೆಡ್ಯೂಲ್ ಕ್ಯಾಸ್ಟ್ ಸ್ಟೂಡೆಂಟ್ಗೋಸ್ಕರ ಮೀಸಲಿಡಬೇಕು ಅನ್ನೋದು ಒಂದು. ಅದರಲ್ಲಿ 35,500 ಕೋಟಿ ನಾವೇ ಕೊಡ್ತೀವಿ ಅಂತ ಭಾರತ ಸರ್ಕಾರ ಹೇಳ್ತಾ ಇದೆ. ದಟ್ ಇಸ್ 60% ನಿಯರ್ಲಿಗೋಷ್ಟು. ಈಗ ಏನಾಗಿತ್ತು ಅಂದರೆ 10-15% ಮಾತ್ರ ಕೊಡ್ತಾ ಇತ್ತು ಭಾರತ ಸರ್ಕಾರ, 90%ವರೆಗೂ ಸ್ಟೇಟ್ ಗೌರ್ಮೆಂಟ್ನವ್ರು ಕೊಡಬೇಕಿತ್ತು.
ಇನ್ನು ಮುಂದೆ ಶೆಡ್ಯೂಲ್ ಕ್ಯಾಸ್ಟ್ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ಪಲ್ಲಿ ಯಾವುದೇ ವ್ಯತ್ಯಯ ಆಗಲ್ಲ. ಬಿಕಾಸ್ 60% ಅಮೌಂಟನ್ನು ಭಾರತ ಸರ್ಕಾರ ಕೊಡುತ್ತೆ. ಹೈಯರ್ ಎಜುಕೇಷನ್ಗೆ ಓನ್ಲಿ ಅದೇ ಹೇಳಿದ್ನಲ್ಲ 10+ನವ್ರಿಗೆ ಮುಂದಿನ 5 ವರ್ಷಗಳಿಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದೆ, ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಇದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ನಮಗೆ ಗೊತ್ತಿರಬೇಕಾದ ಮಾಹಿತಿ. ನೆಕ್ಸ್ಟ್ ಬರೋಣ RTGS ಆ್ಯಂಡ್ ನೆಫ್ಟ್ ರಿಲೇಟೆಡ್ ಆಗಿ. ಡಿಸೆಂಬರಲ್ಲಿ RTGS ಆ್ಯಂಡ್ ನೆಫ್ಟ್ ರಿಲೇಟೆಡಲ್ಲಿ ಸ್ವಲ್ಪ ಬದಲಾವಣೆಗಳನ್ನ RBI ಮಾಡುತ್ತೆ, ಹಾಗಾಗಿ ಈ ಪ್ರಶ್ನೆ ತೊಗೊಂಡಿದ್ದೀವಿ. RTGS ಅಡಿಯಲ್ಲಿ 24 ಗಂಟೆನೂ ಹಣ ವರ್ಗಾವಣೆ ಮಾಡಬಹುದು. ನೆಫ್ಟ್ ನಿಧಿ ವರ್ಗಾವಣೆಗೆ ಗರಿಷ್ಠ ಮಿತಿಯನ್ನು RBI ವಿಧಿಸಿಲ್ಲ ಅಂತ ಒಂದಿದೆ. RTGS ವಹಿವಾಟಿಗೆ ಯಾವುದೇ ಸಂಸ್ಕರಣಾ ಶುಲ್ಕ ವಿಧಿಸುವುದಿಲ್ಲ ಅಂತ 3ನೇ ಆಪ್ಷನ್ ಇದೆ. ಇಲ್ಲಿ ಯಾವ್ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. 1, 2 ಸರಿ, 1, 3 ಸರಿ, ಈ ಥರ ಚಾಯ್ಸ್ ಇದೆ. ರೈಟ್ ಆನ್ಸರ್ ಏನು ಅಂತ ಅಂದರೆ 1, 2, 3 ಎಲ್ಲದೂ ಸರಿ. RTGSನ್ನು 24/7 ಮೊದಲು ಅವಕಾಶ ನೀಡಿರಲಿಲ್ಲ. ಬಟ್ ಡಿಸೆಂಬರಲ್ಲಿ ಒಂದು ಆದೇಶ ಮಾಡುತ್ತೆ RBI, ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಏನಿದೆ RTGSನ್ನು ನೀವು 24/7 ಯಾವುದೇ ಸಮಯದಲ್ಲಿ ಮಾಡ್ಬೋದು. ರಾತ್ರಿ ಹೊತ್ತಲ್ಲಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದು. ಈಗ ಮಾಡ್ಬೋದಾದ ಅವಕಾಶ ಕೊಟ್ಟಿದೆ. ಯಾಕೆಂದರೆ ಈಗ 24/7 ಸಿಟಿಗಳೆಲ್ಲ ಬರಬೇಕಾದ್ರೆ RTGS ಸೌಲಭ್ಯಗಳೆಲ್ಲ ಬರಲೇಬೇಕು ಅನ್ನೋ ಕಾರಣಕ್ಕೆ RBI ಅನುಮೋದನೆ ಕೊಟ್ಟಿದೆ. ನೆಫ್ಟ್ ನಿಧಿ ವರ್ಗಾವಣೆಗೆ ಮಿತಿ ವಿಧಿಸೋದಿಲ್ಲ. ಹೌದು, ದೆರ್ ಇಸ್ ನೋ ಅಪ್ಪರ್ ಎಂಡ್ ಲಿಮಿಟ್. ಲೋಯರ್ ಎಂಡ್ ಲಿಮಿಟ್ ಇದೆ, ಅಪ್ಪರ್ ಎಂಡ್ ಲಿಮಿಟ್ ಇಲ್ಲ. ನೆಫ್ಟ್ ನಿಧಿ ವರ್ಗಾವಣೆಗೂ ಇಲ್ಲ. RTGS ವಹಿವಾಟಿಗೆ ಯಾವುದೇ ಸಂಸ್ಕರಣಾ ಶುಲ್ಕ ವಿಧಿಸೋಲ್ಲ. ಹೌದು, ಯಾವುದೇ ವಿಧಿಸಲ್ಲ. ಏನಿದು RTGS ಅಂದರೆ ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಒಂದು ಅಲ್ಲಿ ಬಾಕ್ಸ್ ಕೊಟ್ಟಿದ್ದೀನಿ, ಅದರಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನೆಫ್ಟು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಒಂದು ಸಿಸ್ಟಮ್ ಇದು. ಏನು ಮೊದಲೆಲ್ಲ ನಾವು ಕ್ಯಾಶನ್ನು ಹ್ಯಾಂಡ್ಲು ಅಂದರೆ ಹಾರ್ಡ್ ಕಾಪಿ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತಿದ್ವಿ. ಈಗ ಈ ಟ್ರಾನ್ಸ್ಫರ್ಗಳಾಗ್ತಾಯಿದೆ. ಏನಿದು RTGS ಆ್ಯಂಡ್ ನೆಫ್ಟ್ ಡಿಫರೆನ್ಸ್ ನೋಡೋದಾದರೆ, ಮಿನಿಮಮ್ ಟ್ರಾನ್ಸ್ಫರ್ ವ್ಯಾಲ್ಯೂ RTGSನ್ನು ನಾವು ಮಾಡಬೇಕು ಅಂದರೆ ಕನಿಷ್ಠ 2 ಲಕ್ಷ ಇರಬೇಕು. 2 ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ಗಳನ್ನು ನಾವು RTGS ಮೂಲಕ ಮಾಡ್ಬೋದು. ಕಡಿಮೆ ಅಮೌಂಟನ್ನು ಮಾಡಬೇಕು ಅಂದರೆ ನೆಫ್ಟ್ ಅಂತ ಕರಿತೀವಿ. ನೆಫ್ಟ್ ಮೂಲಕ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೆಫ್ಟು ಮತ್ತು RTGS ಎರಡೂ ಕೂಡ ಆನ್ಲೈನ್ ಮೋಡಲ್ಲೂ ಆಗುತ್ತೆ, ಆಫ್ಲೈನ್ ಮೋಡಲ್ಲೂ ಆಗುತ್ತೆ. ಆಫ್ಲೈನ್ ಮೋಡ್ ಅಂದರೆ ನೀವು ಬ್ಯಾಂಕಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಮಾಡಿದರೂ ಆಗುತ್ತೆ. ಅದು ಇಂಟರ್ನೆಟ್ ಮೂಲಕ ಲ್ಯಾನ್ ಮೂಲಕ ಥ್ರೂಔಟ್ ವರ್ಲ್ಡ್ ಟ್ರಾನ್ಸ್ಫರ್ ಆಗ್ತಾ ಇದ್ದರೂ ಆಗುತ್ತೆ. ಆಫ್ಲೈನ್ ಆನ್ಲೈನ್ ಎರಡೂ ಮೋಡಲ್ ಇರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಇದೆಯಾ ಅಂದರೆ RTGSಗೂ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ, ನೆಫ್ಟ್ಗೂ ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. 100 ಕೋಟಿ 200 ಕೋಟಿವರೆಗೂ ಆಗ್ಬೋದು. ಸೆಟ್ಲ್ಮೆಂಟ್ ಟೈಪ್ ಏನು, ಇಲ್ಲಿ ಡಿಫ್ರೆನ್ಸ್ ಏನು ನೆಫ್ಟಿಗೂ ಆ್ಯಂಡ್ RTGSಗೂ ಅಂತ ಅಂದರೆ, ನೆಫ್ಟ್ ಮಾಡಿದಾಗ ಇಮಿಡಿಯೇಟ್ ಕ್ಯಾಶ್ ಟ್ರಾನ್ಸ್ಫರ್ ಆಗಲ್ಲ. ಒಂದು 30 ಮಿನಿಟ್ ಟೈಮ್ ತೊಗೊಳುತ್ತೆ. ಹಾಫ್ ಅವರ್ಲಿ ಬೇಸಿಸ್, ಅರ್ಧ ಅವರ್ಗೆ ಒಂದು ಬ್ಯಾಚಲ್ಲಿ ಸೆಟ್ಲ್ಮೆಂಟ್ ಮಾಡ್ತಾರೆ. ಬಟ್ RTGS ರಿಯಲ್ ಟೈಮ್, ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅದು ಅಮೌಂಟ್ ಸೆಟ್ಲ್ಮೆಂಟ್ ಆಗುತ್ತೆ. ದಿಸ್ ಇಸ್ ಡಿಫ್ರೆನ್ಸ್. ಆ್ಯಂಡ್ ದೆನ್ ಮೊದಲೆಲ್ಲ ಸರ್ವಿಸ್ ಟೈಮಿಂಗ್ಸ್ಗಳು ಹೀಗಿತ್ತು, ಬೆಳಗ್ಗೆ 8ರಿಂದ ಸಂಜೆ 7ರವರೆಗೆ ಇತ್ತು. RTGS 8ರಿಂದ 6ವರೆಗೆ ಇತ್ತು. ಬಟ್ ಈಗ 24/7 RTGSಗೆ ಮಾಡಲಾಗಿದೆ. ಇಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಚಾರ್ಜ್ ಇಲ್ಲ. ಈ ಕಾಲಮ್ ಚೇಂಜ್ ಆಗಿರೋದು ನೀವು ನೆನ್ಪಿಡಬೇಕು. 8ರಿಂದ 7, 8ರಿಂದ 6 ಏನಿತ್ತು ಅದಿಲ್ಲ, ಈಗ 24/7ಗೆ ಬಂದಿದೆ. ಇದೆಲ್ಲ ಹೇಗೆ ಆಗ್ತಾ ಇದೆ ಅಂದರೆ, ನಂದನ್ ನೀಲೇಕಣಿಯವರ ಒಂದು ಡಿಜಿಟಲ್ ಪೇಮೆಂಟ್ ಸೆಟ್ಲ್ಮೆಂಟ್ಗೆ ಒಂದು ಕಮಿಟಿ ಮಾಡ್ತಾರೆ, ನಂದನ್ ನೀಲೇಕಣಿ ಸಮಿತಿ. ಆ ಸಮಿತಿಯ ವರದಿಯಂತೆ ಈ ರೀತಿ ಹಣದ ವರ್ಗಾವಣೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಭಾರತದಲ್ಲಿ ಆಗ್ತಾ ಇದೆ. ಇದು ನಮಗೆಲ್ಲ ಮಾಹಿತಿ ಇರಬೇಕು. ನೆಕ್ಸ್ಟ್ ಬರೋಣ ಕೃಷ್ಣಾ ಗೋದಾವರಿ ಜಲನಯನ ಪ್ರದೇಶ, KG ಬೇಸಿನ್ ಬಗ್ಗೆ. ಕೃಷ್ಣಾ ಗೋದಾವರಿ ಅಂದ್ಕೊಳ್ಳೆ ನಮಗೆ ಒರಿಸ್ಸಾ ಆ್ಯಂಡ್ ಆಂಧ್ರ ಪ್ರದೇಶ ನಡುವೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಬರ್ತಾ ಇರತ್ತೆ. ನೀವು ಡೋಂಟ್ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಗೆ ಇಲ್ಲ. ಇಲ್ಲಿ ಏನು ಪ್ರಶ್ನೆ ಕೇಳಿದ್ದೀವಿ ಅನಾಲಿಸಿಸ್ ಮಾಡ್ಕೊಂಡು ಹೋಗೋಣ. KG ಜಲನಯನ ಪ್ರದೇಶವು ಪಶ್ಚಿಮ ಕರಾವಳಿಯಲ್ಲಿದೆ ಅಂತ ಒಂದನೇದು. ಇದು ಏಷ್ಯಾದ ಆಳದ ಕಡಲಾಚೆಯ ಅನಿಲ ಕ್ಷೇತ್ರವನ್ನು ಹೊಂದಿದೆ. ಸಾಗರದಲ್ಲಿ ಅಥವಾ ನಾವೇನು ಗಲ್ಫ್ಗಳಲ್ಲಿ ಅನಿಲ ನಿಕ್ಷೇಪಗಳನ್ನು, ತೈಲ ನಿಕ್ಷೇಪಗಳನ್ನು ನೋಡಿದ್ದೀವಿ. ಇದು ಶೋರ್ ಆಚೆಗೆ, ಕಡಲಾಚೆಗೆ ಅನಿಲ ನಿಕ್ಷೇಪ ಇದೆ ಅನ್ನೋದು ಒಂದು ಕಾನ್ಸೆಪ್ಟ್. ಯಾವುದು ಸರಿ ಅಂತ ನೋಡೋದಾದರೆ ಇಲ್ಲಿ ಎರಡನೇದು ಮಾತ್ರ ಸರಿ. ಅಂದರೆ ಏಷ್ಯಾದ ಅತ್ಯಂತ ಆಳವಾದ ಕಡಲಾಚೆಯ ಶೋರ್ ಬೇಸ್ಡಲ್ಲಿರುವಂಥ ಅನಿಲ ನಿಕ್ಷೇಪ ಹೌದಾ ಅಂದರೆ ಎಸ್. ಆದರೆ ಪಶ್ಚಿಮ ಕರಾವಳಿಯಲ್ಲಿ ಇದೆಯಾ? ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ಭಾರತದ ಮ್ಯಾಪ್ ನೋಡಿರ್ತೀರ, ಏನು ಬಂಗಾಳ ಕೊಲ್ಲಿ ಇದೆ ಆ ಕಡೆ, ಅದನ್ನು ಪೂರ್ವ ಕರಾವಳಿ ಅಂತ ಕರಿತೀವಿ. ಈ ಕಡೆ ಕರ್ನಾಟಕದ ಕರಾವಳಿಗಳಿದೆ, ಅಲ್ಲಿ ಪಶ್ಚಿಮ ಕರಾವಳಿ, ಕರ್ನಾಟಕ, ಮಲ್ಬಾರ್ ಎಲ್ಲ. ಇಲ್ಲಿ ಸಣ್ಣ ಸಣ್ಣದ ತಪ್ಪು ಮಾಡ್ಕೊಬಿಡ್ತೀವಿ, ಹಾಗಾಗಿ ಹುಷಾರಿ ಇರಬೇಕು. ಪೂರ್ವ ಕರಾವಳಿಯಲ್ಲಿದೆ, ಪಶ್ಚಿಮ ಕರಾವಳಿಯಲ್ಲಿಲ್ಲ. ಕೃಷ್ಣಾ ಗೋದಾವರಿ ನದಿಗಳು ಬಂದು ಸಂಗಮಿಸುವ ಸ್ಥಳ, ಅದೇನು ಡೆಲ್ಟಾ ಇರುತ್ತೆ, ಆ ಡೆಲ್ಟಾ ರೀಸನಲ್ಲಿ ಈ ಪ್ರದೇಶ ರೂಪುಗೊಂಡಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನವರು ಅಲ್ಲಿ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ರಿಸರ್ವ್, ಭಾರತದಲ್ಲೇ ಇದುವರೆಗೂ ಸಿಕ್ಕಿರೋದಾದ ಸ್ವಾಭಾವಿಕ ಅನಿಲದ ಒಂದು ಪ್ರದೇಶವನ್ನು ಗುರುತಿಸಿದ್ದಾರೆ. RIL ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಬ್ರಿಟಿಷ್ ಪೆಟ್ರೋಲಿಯಂ ಇಬ್ಬರೂ ಸೇರಿಕೊಂಡು ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಭಾರತದ
ತೈಲ ನಿಕ್ಷೇಪ ಅಂತ ಅಂದರೆ ನಮ್ಮ ತಲೆಯಲ್ಲಿ ಬಾಂಬೆ ಹೈ ಪಶ್ಚಿಮ ಕರಾವಳಿಯಲ್ಲಿ ಬರ್ತಾ ಇತ್ತು. ಇನ್ನು ಮುಂದೆ ಅದು KG ಬೇಸಿನ್ಗೆ ಶಿಫ್ಟ್ ಆಗ್ಬೋದಾ, ನಂಬರ್ 1 ಪ್ಲೇಸು, ಡೋಂಟ್ ನೋ. ಅಲ್ಲಿ ಎಕ್ಸ್ಟ್ರಾಕ್ಟ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ ನಮಗೆ. ಈಗ ಸದ್ಯ ಅದರ ಉತ್ಪಾದನೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದು ನಮಗೆ ನಾಲೆಡ್ಜ್ ಇರಬೇಕು. KG ಬೇಸಿನ್ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಕರಾವಳಿ ತೀರಗಳಲ್ಲಿ ಭೂಮಿ ಭಾಗದಲ್ಲಿ ಅಂದರೆ ಕಾಂಟಿನೆಂಟಲ್ ಪಾರ್ಟಲ್ಲಿ ಕಂಡುಬರುತ್ತೆ ಇದು. ನೆಕ್ಸ್ಟ್ ಬರೋಣ NDB ರಿಲೇಟೆಡ್, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸಿಂಪಲ್ ಪ್ರಶ್ನೆ ಕೇಳಿದ್ದೀವಿ, ಎಲ್ಲಿದೆ ಹೆಡ್ ಕ್ವಾರ್ಟರ್? ಯಾಕೆ NDB ಸಣ್ಣ ಪ್ರಶ್ನೆ ಕೇಳಿದ್ದೀರಾ ಅಂತಂದರೆ, NDB ಅನ್ನೋದು ಶಾಂಘೈಯಲ್ಲಿದೆ ಇದು ಹೆಡ್ ಕ್ವಾರ್ಟರ್, ಚೀನಾದ ಶಾಂಘೈ. ಏನು ಇದಕ್ಕೆ ಪ್ರಶ್ನೆಗೆ ರೈಸ್ ಮಾಡೋ ಕಾರಣ ಅಂದರೆ ಇದು ಬ್ರಿಕ್ಸ್ ರಿಲೇಟೆಡ್ ಆದ ಕಾನ್ಸೆಪ್ಟ್. ಮೊದಲಿದ್ನ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತಿದ್ವಿ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ 5 ಬ್ರಿಕ್ಸ್ ದೇಶಗಳು ಸೇರಿಕೊಂಡು ಈ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದ್ವು. ಅದಕ್ಕೆ ಬ್ರಿಕ್ಸ್ ಬ್ಯಾಂಕ್ ಅನ್ನೋ ಬದಲಿಗೆ NDB ಅಂತ ರೀಸೆಂಟ್ಲಿ ಒಂದು 2-3 ವರ್ಷದ ಹಿಂದೆ ರೀನೇಮ್ ಮಾಡಲಾಯಿತು. ಶಾಂಘೈಯಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಈಗ ಯಾಕೆ ಕರೆಂಟ್ ಅಫೇರ್ಸ್ ತೊಗೊಂಡಿದ್ದೀವಿ ಅಂದರೆ, NDB ಭಾರತ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ $1 ಬಿಲಿಯನ್ $1 ಬಿಲಿಯನ್ $1 ಇಂಡಿಯನ್ ಎಕಾನಮಿ ರಿಕವರಿಗೆ, ಕೋವಿಡ್ ನಂತರದಲ್ಲಿ ಎಕಾನಮಿ ಕುಸಿದು ಹೋದಾಗ ರಿಕವರಿ ಮಾಡ್ಕೊಳ್ಳೋದಕ್ಕಾಗಿ ನಾವು ಒಂದಷ್ಟು ಫಂಡ್ ಕೊಡ್ತೀವಿ ಅಂತ ಒಪ್ಪಂದ ಆಗಿದೆ. ಅದಕ್ಕೋಸ್ಕರ NDB ನೆನ್ಪು ಮಾಡ್ಕೋಬೇಕು. ಈ ಫಂಡ್ ಅಂತಂದು ಎಲ್ಲಿಗೆ ಬಳಸ್ತೀವಿ ಅಂದರೆ, ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸ್ವಾಭಾವಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು MG ನರೇಗಾ ಸ್ಕೀಮ್ ಏನಿದೆ, ಆ MG ನರೇಗಾ ಸ್ಕೀಮ್ಗೂ ಬಳಕೆ ಮಾಡೋದಕ್ಕಾಗಿ ಈ $1 ಬಿಲಿಯನ್ ಲೋನನ್ನು ಅಥವಾ ಒಂದು ಒಪ್ಪಂದವನ್ನು, ಅಗ್ರಿಮೆಂಟನ್ನು, MOU ಅನ್ನು NDB ಜೊತೆ ಭಾರತ ಸರ್ಕಾರ ಮಾಡ್ಕೊಂಡಿದೆ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ ಬಿಟ್ಕಾಯಿನ್ ಬಗ್ಗೆ ನಾವೆಲ್ಲ ದೊಡ್ಡ ಲೆವೆಲಲ್ಲಿ ಎಲ್ಲೋ ಟೆಕ್ಕಿಗಳ ನಾಡಿನಲ್ಲಿ ಕೇಳ್ತಾ ಇದ್ವಿ. ರೀಸೆಂಟ್ಲಿ ಒಂದು ಮಂಗಳೂರಿನಲ್ಲಿ ಒಂದು ಮಗುವಿನ ಅಪಹರಣ ಆಗತ್ತೆ. ಆ ಮಗುವಿನ ಅಪಹರಣ ಬಿಡುಗಡೆ ಮಾಡಬೇಕು ಅಂದರೆ ಬಿಟ್ಕಾಯಿನ್ ಮೂಲಕ ಇಷ್ಟು ಕೋಟಿ ಕೊಡಿ ಅಂತ ಕೇಳ್ತಾರೆ. ಅಂದರೆ ಬಿಟ್ಕಾಯಿನ್ ಹಳ್ಳಿವರೆಗೂ ಬಂದಾಗಿದೆ, ನಾವಿನ್ನೂ ಕಲ್ತ್ಕೊಂಡಿಲ್ಲ. ಹಾಗಾಗಿ ಬಿಟ್ಕಾಯಿನ್ ಕುರಿತ ಕೆಳಗಿನ ಹೇಳಿಕೆಗಳನ್ನು ಗಮನಿಸೋಣ. ಇದು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಬಿಟ್ಕಾಯಿನನ್ನು ರಚನೆ ಮಾಡಲಾಗಿದೆ. ಬಿಟ್ಕಾಯಿನ್ನ ಅತ್ಯಂತ ಚಿಕ್ಕ ಯೂನಿಟ್ ಅಂತಂದರೆ ಸಟೋಶಿ ಅಂತೇಳಿ. ಬಿಟ್ಕಾಯಿನ್ ಬಗ್ಗೆನೇ ಒಂದು 20-30 ನಿಮಿಷದ ಕ್ಲಾಸ್ ಮಾಡಬೇಕಾಗತ್ತೆ, ಏನಿದು ಕತೆ ಏನು ಅಂತ ಹೇಳೋದಾದರೆ. ಯಾಕಂದರೆ ಈಗ ನಮಗೆ ಗೊತ್ತಿದೆ ರುಪಿಯ ಚಿಕ್ಕ ಭಾಗ ಪೈಸಾ, ಆ ಥರನೇ ಬಿಟ್ಕಾಯಿನ್ನ ಚಿಕ್ಕ ಭಾಗ ಸಟೋಶಿ. ಕರೆಕ್ಟ್ ಅಂದರೆ ಕರೆಕ್ಟ್. ಸಂಕೀರ್ಣ ಸಮಸ್ಯೆಯನ್ನು ಬಗೆಹರಿಸುವ ಮೂಲಕ ಮಾಡಲಾಗಿದೆ. ಸಂಕೀರ್ಣ ಸಮಸ್ಯೆ ಅಂತ ಅಂದರೆ, ಈಗ ನಾವು ಟ್ರಾನ್ಸಾಕ್ಷನ್ ಮಾಡುವ ಅಮೇರಿಕಾದಲ್ಲಿ ಯಾರೋ ಒಬ್ಬ ದುಡ್ಡು ಬೇಕು, ರಿಯಲ್ ಟೈಮಲ್ಲಿ ದುಡ್ಡು ಬೇಕು ಅಂತಂದರೆ ನಾವಿಲ್ಲಿಂದ ರುಪಿಯನ್ನು ಡಾಲರ್ಗೆ ಕನ್ವರ್ಟ್ ಮಾಡಿ ಅದನ್ನು ಅಲ್ಲಿ ಟ್ರಾನ್ಸಾಕ್ಟ್ ಮಾಡಿ ಇವೆಲ್ಲ ಇಶ್ಯೂಸ್ ಇರ್ತಾಯಿತ್ತು. ಇವತ್ತು ಜಗತ್ತಿನಾದ್ಯಂತ ಯಾರಿಗೆ ಬೇಕಾದರೂ, ಈಗ ಅಮೇರಿಕಾದವನು ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಮುಂದೊಬ್ಬಲ್ದು ಇಲ್ಲೊಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಟ್ಕಾಯಿನ್ ರಿಸೀವ್ ಮಾಡ್ತೀವಿ ಅಂದರೆ ಅವ್ನು ಮೊಬೈಲ್ ಮೂಲಕನೇ ಟ್ರಾನ್ಸ್ಫರ್ ಮಾಡ್ತಾ ಇರ್ಬೋದು. ಅದನ್ನು ಕನ್ವರ್ಷನ್ನು ಚೇಂಜ್ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಒಂದು ಸಿಸ್ಟಮ್ ಇದೆ, ಡಾಲರ್ ಅಂಡ್ ರುಪಿ ಎಕ್ಸ್ಚೇಂಜ್ ಕಚೇರಿಗಳು. ಅದು ಎಲ್ಲವನ್ನ ದಾಟಿಕೊಂಡು ಕ್ವಿಕ್ಕಾಗಿ ನಾವು ಜಗತ್ತಿನಾದ್ಯಂತ ಹಣದ ವಹಿವಾಟು ನಡೆಸಲು ಹೆಲ್ಪ್ ಮಾಡುತ್ತೆ ಅನ್ನೋದು ಈ ಬಿಟ್ಕಾಯಿನ್ನ ಕಾನ್ಸೆಪ್ಟ್. ಸರಿನಾ ಅಂದರೆ ಎಸ್, ತುಂಬ ಕಾಂಪ್ಲಿಕೇಟೆಡ್. 193-94 ದೇಶದಲ್ಲಿ 194 ಥರದ ಕರೆನ್ಸಿಗಳಿರ್ಬೋದು. ಅಲ್ಲೆಲ್ಲ ಗೊಂದಲಗಳಾಗತ್ತೆ ಅನ್ನೋ ಕಾರಣಕ್ಕೆ ಏಕರೂಪ ಮಾನಿಟರಿ ಸಿಸ್ಟಮ್ ತರಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟಾಗಿ ರೂಪುಗೊಂಡಿದ್ದು ಬಿಟ್ಕಾಯಿನ್ ಪರಿಸ್ಥಿತಿ. ಇದನ್ನು ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ. ಏನಿದು ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಕಾನ್ಸೆಪ್ಟು ನೋಡೋದಾದರೆ ಇಲ್ಲಿ 2 ಸ್ಟೇಟ್ಮೆಂಟ್ ಸರಿ ಇದೆ. ಇದು ಕ್ರಿಪ್ಟೋ ಕರೆನ್ಸಿ ಇದೆಯಲ್ಲ, ದಿಸ್ ಒನ್ ಆನ್ಲೈನ್ ಪಾವತಿಗಳ ಮೂಲಕ ಒಬ್ಬ ವ್ಯಕ್ತಿಯಿಂದ ನೇರವಾಗಿ ಜಗತ್ತಿನಾದ್ಯಂತ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ಬೋದು, ಎಲ್ಲಿಂದ ಬೇಕಾದ್ರೂ ಹಣವನ್ನು ತರಿಸ್ಕೋಬೋದು. ಇಲ್ಲಿ ಹಣಕಾಸು ಸಂಸ್ಥೆ, ಮೀಡಿಯಾ, ಒಂದು ಮಧ್ಯವರ್ತಿ ಸಂಸ್ಥೆಗಳ ಅಗತ್ಯ ಬೀಳೋದಿಲ್ಲ. ಮತ್ತು ಇದು ಯಾರು ಇನ್ವೆಂಟ್ ಮಾಡಿದರು? ಇದು 2008 ಟೈಮಲ್ಲಿ ಒಂದು ಕಾನ್ಸೆಪ್ಟ್, ಇದು ಪರಿಕಲ್ಪನೆ. ಇದಕ್ಕೊಂದು ಸಿಸ್ಟಮ್, ಒಂದು ಆಫೀಸು ಅನ್ನೋದು ಏನಿದೆ ಅನ್ನೋದೇ ಇನ್ನೂ ಕ್ಲಾರಿಟಿ ಇಲ್ಲ. 2008 ಟೈಮಲ್ಲಿ ಇದು ಇನ್ವೆಂಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಟೀಮ್, ಸತೋಶಿ ನಕಮೋಟೋ ಅನ್ನೋ ಹೆಸರಿನಲ್ಲಿ ನಿರ್ಮಾಣ ಆಗಿದೆ. ಅದು ವ್ಯಕ್ತಿನ, ಅದೊಂದು ಇನ್ಸ್ಟಿಟ್ಯೂಟಾ, ನಾಟ್ ಕ್ಲಿಯರ್. ಈ ರೀತಿಯಾಗಿ ಬಿಟ್ಕಾಯಿನ್ ಅನ್ನೋ ಸಿಸ್ಟಮ್ ಇದೆ. ಬಿಟ್ಕಾಯಿನ್ ಮೂಲಕ ಹಣದ ವರ್ಗಾವಣೆ ನಡೀತಾ ಇದೆ. ಭಾರತದ RBI ಬಿಟ್ಕಾಯಿನ್ ಆ್ಯಂಡ್ ಕ್ರಿಪ್ಟೋ ಕರೆನ್ಸಿಗೆ ಅಲೋ ಇಲ್ಲ ಅಂತ ಹೇಳಿತ್ತು. ಬಟ್ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ 2020ರಲ್ಲಿ ಇಲ್ಲ, ಬಿಟ್ಕಾಯಿನ್ ಆ್ಯಂಡ್ ಕ್ರಿಪ್ಟೋ ಕರೆನ್ಸಿ ಬಳಸಬಹುದು. ಜಗತ್ತು ಹೇಗೆ ಬಾಗಿಲು ತಕ್ಕೊಳ್ಳುತ್ತೋ ನಾವು ಬಾಗಿಲು ತಕ್ಕೊಂಡೇ ಬಿಸ್ನೆಸ್ ಮಾಡಬೇಕು, ಬಾಗಿಲು ಹಾಕಬಾರ್ದು ಅನ್ನೋ ಕಾರಣಕ್ಕೆ RBIನ ಆದೇಶವನ್ನು ಸ್ಟಕ್ ಡೌನ್ ಮಾಡಿದೆ. ಈಗ ಬಿಟ್ಕಾಯಿನ್ ಯೂಸನ್ನು ಭಾರತ ಕೂಡ ಅಲೋ ಮಾಡಿದೆ. ಹಾಗಾಗಿ ನಾವು ಮಂಗಳೂರಲ್ಲಿ ಒಂದು ಸಣ್ಣ ಮಗುವಿನ ಕಿಡ್ನಾಪ್ ಕೇಸಲ್ಲೂ ಬಿಟ್ಕಾಯಿನ್ ರಿಲೇಟೆಡ್ ಆದ ಕಾನ್ಸೆಪ್ಟನ್ನು ಕೇಳಿದ್ದೀವಿ. ಮುಂದೊಮ್ಮೆ ಟೈಮ್ ಆದಾಗ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ. ನೆಕ್ಸ್ಟ್ ಬರೋಣ ಲೈಡಾರ್ ರಿಲೇಟೆಡ್, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಸರ್ವೆ ಅಂತ. ನೀವು ಲೇಸರ್ ಕೇಳಿರ್ತೀರ, ಲೇಸರ್ ಲೈಟ್ ಆಂಪ್ಲಿಟ್ಯೂಡ್ ಸ್ಟಿಮ್ಯುಲಸ್ ಎಮಿಷನ್ ರೇಡಿಯೇಷನ್. ಹಿಯರ್ ಲೈಡಾರ್. ವಾಟ್ ಈಸ್ ಲೈಡಾರ್ ಅಂತ ಅಂದರೆ,
ಬೆಳಕಿನ ತರಂಗವನ್ನು ಬಳಸಿ ಸರ್ವೆ ಮಾಡೋದಕ್ಕೆ ಬಳಸ್ತಾರೆ, ಡಿಟೆಕ್ಷನ್ ಸರ್ವೆಗೆ. ಇದು ರಿಮೋಟ್ ಸೆನ್ಸಿಂಗ್ ವಿಧಾನವಾಗಿದ್ದು ಭೂಮಿಯ ವಿಭಿನ್ನ ದೂರವನ್ನು ಅಳೆಯಲು ಪಲ್ಸ್ ಲೇಸರ್ ರೂಪದಲ್ಲಿ ಬೆಳಕನ್ನು ಬಳಸುತ್ತದೆ. ಒಂದನೇ ಸ್ಟೇಟ್ಮೆಂಟ್ ಇದೆ. ನೈಸರ್ಗಿಕ ಅಥವಾ ಮಾನವ ನಿರ್ಮಿತವಾದ ಪರಿಸರವನ್ನು ಪರೀಕ್ಷಿಸಲು ಇದನ್ನು ಬಳಸಬಹುದು ಅನ್ನೋದು ಎರಡನೇ ಚಾಯ್ಸ್. ಒಂದನೇ ಚಾಯ್ಸ್ ನಾನು ಕ್ಲೂ ಕೊಟ್ಟಿರಿಂದ ಅದು ಕರೆಕ್ಟ್ ಅಂತ ಹೇಳ್ಬಿಡ್ತೀರ. ಎರಡನೇ ಚಾಯ್ಸ್ ಡಿಸೈಡ್ ಮಾಡೋದಾ ಸರಿನಾ ತಪ್ಪ ಅಂದರೆ ಎಸ್, ಇದು ಮಾನವ ನಿರ್ಮಿತ ಪರಿಸರವನ್ನು ಡಿಟೆಕ್ಟ್ ಮಾಡ್ಬೋದು, ಸರ್ವೆ ಮಾಡ್ಬೋದು. ಆ್ಯಂಡ್ ಪ್ರಕೃತಿ ನಿರ್ಮಿತವಾದ ಪರಿಸರವನ್ನು ಡಿಟೆಕ್ಟ್ ಆ್ಯಂಡ್ ಸರ್ವೆ ಮಾಡಲು ಲೈಡಾರ್ ಅನ್ನೋ ಸಿಸ್ಟಮ್ ಬಳಸ್ಬೋದು. ಆ ಹೈ ಸ್ಪೀಡ್ ರೈಲ್ವೆ ಸಿಸ್ಟಮನ್ನು ನಾವು ಡೆಲ್ಲಿಯಿಂದ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಲ್ಲಿ ಲೈಡಾರನ್ನು ಬಳಸಿ ಸರ್ವೆ ನಡೀತಾ ಇದೆ. ಈಗ ರೋಡ್ ಮಾಡಬೇಕಾದ್ರೆ, ರೈಲ್ವೆ ಮಾಡಬೇಕಾದ್ರೆ ಸರ್ವೆಗಳಾಗತ್ತಲ್ಲ, ಆ ರೀತಿಯ ಸರ್ವೆ ಲೈಡಾರ್ ಬಳಸಿ ಹೈ ಸ್ಪೀಡ್ ರೈಲ್ವೆ ಸಿಸ್ಟಮ್ಗೆ ಭಾರತದಲ್ಲಿ ಮಾಡಲಾಗ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ. ಬರೋ ದಿನಗಳಲ್ಲಿ ಸಾಮಾನ್ಯ ಹೈವೇ ರೋಡ್ಗಳು, ಗ್ರಾಮ ಸಡಕ್ ರಸ್ತೆಗಳಿಗೂ ಬರ್ಬೋದು, ಹೇಳೋಕ್ಕಾಗಲ್ಲ. ದೆನ್ ಬರೋಣ, ಈ ಲೈಡಾರ್ ಈಸ್ ಎ ಇನ್ಸ್ಟ್ರೂಮೆಂಟು. ಈ ಸ್ಕ್ಯಾನರ್ ಇರುತ್ತೆ ಮತ್ತು GPS ಸಿಸ್ಟಮ್ ಇರುತ್ತೆ. ಎರಡನ್ನೂ ಹಾಕಿಕೊಂಡು ಇದು ಸರ್ವೆ ಮಾಡ್ತಾರೆ. ನೀವೆಲ್ಲ ರೋಡ್ ಗೀಡ್ ಮಾಡೋ ಹತ್ರ ಒಂದು ಕ್ಯಾಮ್ರಾ ಥರದ್ದು ಇಟ್ಕೊಂಡು ಸರ್ವೆ ಮಾಡೋದು ನೋಡಿರ್ತೀರ. ಇನ್ನು ಮುಂದೆ ಹೆಲಿಕಾಪ್ಟರ್ಸು, ಏರೋಪ್ಲೇನು, ಡ್ರೋನ್ಗಳ ಮೂಲಕ ಇದ್ರಲ್ಲಿ ಸರ್ವೆ ಮಾಡ್ಬೋದು. ಆ್ಯಂಡ್ ಇದು 3 ಡೈಮೆನ್ಷನಲ್ 3D ಪಿಕ್ಚರನ್ನು ಕೊಡುತ್ತೆ. ನಮ್ಮ ಈಗಿನ ಸರ್ವೆಗಳು 2D ಪಿಕ್ಚರ್, ಫೋಟೋಗ್ರಾಫಿಕ್ ಪಿಕ್ಚರ್ ಕೊಡ್ತಾಯಿತ್ತು. 3D ಇಮೇಜಸ್ಗಳನ್ನು ಕೂಡ ಗ್ಯಾದರ್ ಮಾಡುವಂಥ ಅವಕಾಶ ಇರುತ್ತೆ. ಈ ರೀತಿ ವ್ಯವಸ್ಥಿತವಾದ ರೋಡ್, ರೈಲ್ವೆ ಆ್ಯಂಡ್ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡೋದಕ್ಕೆ ಲೈಡಾರ್ ಅನ್ನುವ ಒಂದು ತಂತ್ರಜ್ಞಾನವನ್ನು ಬಳಸಬಹುದು. ಇದು ಹೊಸದಾಗಿ ಬಂದಿರೋ ಒಂದು ಟೆಕ್ನಾಲಜಿ. ನೆಕ್ಸ್ಟ್ ಬರೋಣ, ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ 1948 ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತು. ಯಾರು ಮಾಡಿದ್ರು ಇದು? ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಸಾಮಾಜಿಕ ಸಮಿತಿ ಮತ್ತು ಅಥವಾ ಮೇಲಿನ ಯಾವುದೂ ಅಲ್ಲ ಅನ್ನೋದು ಚಾಯ್ಸ್ ಇದೆ. ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿನವರು. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, UDHR ಅಂತ ಕರಿತೀವಿ, ಅದನ್ನು ಮಾಡಿದ್ದು ವಿಶ್ವಸಂಸ್ಥೆ. ಯಾವಾಗ? ಡಿಸೆಂಬರ್ 10, 1948 ಮಾಡ್ತಾರೆ. ಈ ವರ್ಷಕ್ಕೇನು ವಿಶೇಷ? ಡಿಸೆಂಬರ್ 10 ಲಾಸ್ಟ್ ಮಂತ್ ಆಗಿರೋದ್ರಿಂದ ರಿಕವರ್ ಬೆಟರ್, ಸ್ಟ್ಯಾಂಡ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್ ಅನ್ನೋದು ಈ ವರ್ಷದ ಅದರ ಥೀಮ್, ಧ್ಯೇಯವಾಕ್ಯವಾಗಿ ಘೋಷಣೆ ಮಾಡಲಾಗಿದೆ. ಹ್ಯೂಮನ್ ರೈಟ್ಸ್ನಲ್ಲಿ 30 ಆರ್ಟಿಕಲ್ ಬರ್ತವೆ, 30 ವಿಧಿಗಳಿದೆ. 30 ವಿಧಿಗಳಲ್ಲಿ 30 ಥರದಲ್ಲಿ ಏನೇನು ರೈಟ್ಸ್ಗಳನ್ನು ಜನಗಳಿಗೆ ಕೊಡಬೇಕು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಈ ಹ್ಯೂಮನ್ ರೈಟ್ಸ್ಗೆ, ಭಾರತದ ಫಂಡಮೆಂಟಲ್ ರೈಟ್ಸ್ಗೆ ಏನಾದ್ರು ವಯಲೇಟ್ ಆತಂದರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೂ ರಿಟ್ಗಳು ತೊಗೊಂಬಂದು ಅದನ್ನು ನಾವು ಪಡೀಬೋದು. ಆದರೆ ಈ ಹ್ಯೂಮನ್ ರೈಟ್ಸ್ಗಳಿಗೆ ಯಾವುದೇ ಲೀಗಲ್ ಬೈಂಡಿಂಗ್ ಇಲ್ಲ. ಯಾವುದೇ ಸಂಸ್ಥೆ ಮೂಲಕ ಅದನ್ನ ಹೇರಲ್ಪಡಲು ಸಾಧ್ಯವಿಲ್ಲ. ಜಸ್ಟ್ ಒಂದು ನಾಲೆಡ್ಜ್ ಇರುತ್ತೆ, ಅದನ್ನು ಅನುಸರಿಸಬೇಕು ಅಂತ ಹೇಳ್ತೀವಷ್ಟೇ. ಯಾವುದೇ ಲೀಗಲ್ ಬೈಂಡಿಂಗ್ಸ್ಗಳು ಇಲ್ಲ. ಸಿಂಪ್ಲಿ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳ ಏನು ಪವರ್ಸ್ ಇದೆ, ಆ ಪವರ್ಸ್ನ ನಾವು ಈ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ 30 ಆರ್ಟಿಕಲ್ಗಳಿಗೆ ಅನ್ವಯ ಮಾಡ್ಬೋದು. ಇದನ್ನು ಕಾಪಾಡೋದಕ್ಕಾಗಿಯೇ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ ಕೌನ್ಸಿಲ್ ಅಂತ UNHRC ಅನ್ನೋದು ಒಂದು ಇದೆ. ಅದು ಸ್ಥಾಪನೆಯಾಗಿ ಇವತ್ತರೆಗೂ ಜಗತ್ತಿನ ಹ್ಯೂಮನ್ ರೈಟ್ಸನ್ನು ಕಾಪಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದೆ. ನಜತ್ ಶಮೀಮ್ ಅವರು ಇದರ ಅಧ್ಯಕ್ಷರು, ಪ್ರೆಸೆಂಟ್ ಚೇರ್ಮನ್ ಇದ್ದಾರೆ. ಹಾಗೆ NHRC ಭಾರತದಲ್ಲಿದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ. ಜಸ್ಟಿಸ್ HL ದತ್ತು ಅವರು ಮೊದಲು ಇದರ ಅಧ್ಯಕ್ಷರಾಗಿದ್ದರು. 2 ಡಿಸೆಂಬರ್ಗೆ ಅವರ ಅಧಿಕಾರಾವಧಿ ಮುಗಿದಿದೆ. ಸದ್ಯ ಯಾವುದೇ ಅಧ್ಯಕ್ಷರನ್ನು ನೇಮಕ ಮಾಡಿಲ್ಲ. ಇದು ಹ್ಯೂಮನ್ ರೈಟ್ಸ್ ಕಮಿಷನ್, ಭಾರತದ ಬಗ್ಗೆ ಗೊತ್ತಿರಬೇಕು. ಹಾಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಅಧ್ಯಕ್ಷರು, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ DH ವಾಘೇಲಾ ಅವರಿದ್ದಾರೆ. ನಮ್ಮ ಹೈಕೋರ್ಟ್ ಜಡ್ಜ್ ಕೂಡ ಅವ್ರದ್ದು ಮುಖ್ಯ ನ್ಯಾಯಾಧೀಶರು. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನೊಂದನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಇದು ಲಂಡನ್ನಲ್ಲಿ ಬರುತ್ತೆ ಹೆಡ್ ಕ್ವಾರ್ಟರ್. ಇದು ಗೌರ್ಮೆಂಟಲ್ ಏಜೆನ್ಸಿ ಅಲ್ಲ, ಮೇಲಿನ 3 ಗೌರ್ನಮೆಂಟಲ್ಲೇ, ಕೆಳಗಿಂದು ನಾನ್ ಗೌರ್ಮೆಂಟಲ್ ಒಂದು NGO ಜಗತ್ತಿನ ಹ್ಯೂಮನ್ ರೈಟ್ಸನ್ನು ಕಾಪಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ. ಅದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್. ಕುಮಿ ನಾಯ್ಡು ಅನ್ನೋರು ಅದರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಬರೋಣ, 9ನೇ ಪ್ರಶ್ನೆ. ಕೃತಕ ಸೂರ್ಯನ ಕೃತಕನ ಮಾಡ್ತಾರಾ ಸರ್ ಅಂದರೆ ಎಸ್, ಆರ್ಟಿಫಿಷಿಯಲ್ ಸನ್ ಅಂದರೆ ತುಂಬ ಪ್ರಯತ್ನ ನಡೆದಿದೆ. ರಾತ್ರಿ ಹೊತ್ತಲ್ಲಿ ಚಂದ್ರನ ತೋರಿಸ್ಬೇಕಂತ ಯುರೋಪಲ್ಲಿ ಪ್ರಯತ್ನ ನಡೀತು. ಕತ್ಲನ್ನು ನಾವು ನಿಭಾಯಿಸೋದು ಪ್ರಯತ್ನ ಜಗತ್ತಿನಲ್ಲಿ ನಡೀತಾ ಇದೆ. ಆ ಥರ ಕೃತಕ ಸೂರ್ಯನನ್ನು ಪರಮಾಣು ಸಮ್ಮಿಳನ ರಿಯಾಕ್ಟರ್, ಫ್ಯೂಷನ್ ರಿಯಾಕ್ಟರ್, ನಾವು ಇದುವರೆಗೂ ಫ್ಯೂಷನ್ ರಿಯಾಕ್ಟರ್ ಏನು ಇವತ್ತು ವಿದ್ಯುತ್ ಉತ್ಪಾದನೆ, ನ್ಯೂಕ್ಲಿಯರ್ ಸ್ಥಾವರಗಳು ಕೇಳ್ತೀವಿ. ಬಹುತೇಕ ಜಗತ್ತಿನ ಎಲ್ಲ ಸ್ಥಾವರಗಳು ನ್ಯೂಕ್ಲಿಯರ್ ವಿದಳನ ರಿಯಾಕ್ಟರ್ಗಳಾಗಿದ್ದಾವೆ. ನ್ಯೂಕ್ಲಿಯರ್ ಸಮ್ಮಿಳನ ರಿಯಾಕ್ಟರ್ ಇತ್ತೀಚಿನ ಹೊಸ ಟ್ರೆಂಡಿಂಗ್, ಅಲ್ಲಿ ಆಗ್ತಾಯಿದೆ, ಇಲ್ಲಿ ಆಗ್ತಾಯಿದೆ, ನ್ಯೂಸ್ ಆಗ್ತಾಯಿದೆ. ಆ ನ್ಯೂಕ್ಲಿಯರ್ ಸಮ್ಮಿಳನ ರಿಯಾಕ್ಟರ್ ಬರೆಸಿ ಕೃತಕ ಸೂರ್ಯನನ್ನೇ ಉರಿಸಿ ಜಗತ್ತಿನಲ್ಲಿ ಟ್ರೆಂಡ್ ಸೆಟ್ ಮಾಡಿದ ದೇಶ ಯಾವುದು ಅಂತಂದರೆ ದಟ್ ಈಸ್ ಚೀನಾ ದೇಶದವರು ಕೃತಕ ಸೂರ್ಯನನ್ನು ಸೃಷ್ಟಿ ಮಾಡಿದರು.
TL2M ಟೋಕಾಮ್ಯಾಕ್ ರಿಯಾಕ್ಟರ್ ಅಂತ ಅದರ ಹೆಸರು. ಅದು ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಾಮ್ಯಾಕ್ ಅನ್ನೋದು EAST ಅನ್ನೋದು ಅದರ ನೇಮ್. ಈಸ್ಟ್ ಅನ್ನೋ ಅರ್ಥದಲ್ಲಿ ಬರುತ್ತೆ. 150 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ 150 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಸೂರ್ಯನ ಕೋರ್ ಭಾಗದಲ್ಲಿರುವ ಟೆಂಪ್ರೇಚರ್ಗಿಂತ 10 ಪಟ್ಟು ಹೆಚ್ಚು ಟೆಂಪ್ರೇಚರನ್ನು ನಾವು ಈ ಕೃತಕ ಸೂರ್ಯನಲ್ಲಿ ಗುರುತಿಸಿದ್ವಿ. ಇವ್ರು ಹೇಳ್ಕೋತಾರೆ, ಈ ಕೃತಕ ಸೂರ್ಯ ಏನಾದರೂ ನಾವು ಆಕ್ಟಿವೇಟ್ ಮಾಡಿದಾಗ ಏನಾದ್ರು ತೊಂದರೆ ಆಗುತ್ತಾ? ನೋ ಗ್ರೀನ್ ಹೌಸ್ ಗ್ಯಾಸಸ್, ಯಾವುದೇ ಹಸಿರು ಮನೆ ಅನಿಲಗಳು ಉತ್ಪಾದನೆಯಾಗಿ ಪರಿಸರ ಮಾಲಿನ್ಯ ಆಗಲ್ಲ. ಆ್ಯಂಡ್ ದೆರ್ ಈಸ್ ನೋ ಲೈಫ್ ರಿಸ್ಕ್ಗಳಾಗಲ್ಲ, ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಕೂಡ ಕಡಿಮೆ ಅಂತ ಅವರು ವಾದ ಮಾಡ್ತಾರೆ. ಅಂದರೆ ಸೂರ್ಯನಿಗೆ ಆಲ್ಟರ್ನೇಟ್ ಆಗಿ ಕೃತಕ ಸೂರ್ಯನ ನಾವು ರೆಡಿ ಮಾಡುವ ಮಟ್ಟಕ್ಕೆ ಜಗತ್ತು ರೆಡಿ ಆಗ್ತಾಯಿದೆ. ಈ ಕೃತಕ ಸೂರ್ಯ ಎಫೆಕ್ಟ್ ಬೇರೆ ಬೇರೆ ದೇಶಗಳಲ್ಲೂ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡೋಣ. ದೆನ್ ಸಾಗರೋತ್ತರ ಭಾರತೀಯ ಪ್ರಜೆ, OCI, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಆ ಕಾರ್ಡ್ ಹೊಂದಿರೋರ ಬಗ್ಗೆ ಇಲ್ಲಿ ರಿಲೇಟೆಡ್ ಆಗಿ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಕರ್ನಾಟಕ ಹೈಕೋರ್ಟೇ ಇತ್ತೀಚೆಗೆ ಒಂದು ತೀರ್ಪನ್ನು ಕೊಡುತ್ತೆ. OCI ಸಿಟಿಸನನ್ನು ಶೈಕ್ಷಣಿಕ ಉದ್ದೇಶದ ಅಡ್ಮಿಷನ್ ಕಾನ್ಸೆಪ್ಟ್ಗೆ ಸಂಬಂಧಿಸಿ ಭಾರತೀಯ ಪ್ರಜೆಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಅನ್ನೋ ಒಂದು ಆದೇಶವನ್ನು ಕೊಡ್ತು. OCI ಈಸ್ ಈಕ್ವಲ್ಸ್ ಟು ಇಂಡಿಯನ್ ಸಿಟಿಸನ್ ಅನ್ನೋ ಲೆಕ್ಕದಲ್ಲಿ. ಹಾಗಾಗಿ ಇದು ಮುಖ್ಯವಾಗತ್ತೆ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾನ್ಸೆಪ್ಟ್ ಏನು, ಇಲ್ಲಿ ಚಾಯ್ಸ್ ಇರೋದಿಷ್ಟೇ. OCI ಕಾರ್ಡ್ ನಮ್ಮ ಹತ್ರ ಇದೆ ಅಂದರೆ ಅವರು ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸ್ಬೋದು 5 ವರ್ಷ ಇದ್ದಲ್ಲಿ ಆ ಕಾರ್ಡ್. ನಂಬರ್ 2, ಭಾರತದಲ್ಲಿ ಇವರಿಗೆ ವೋಟಿಂಗ್ ರೈಟ್ಸ್ ಇಲ್ಲ, ಮತದಾನದ ಹಕ್ಕು ಇರುವುದಿಲ್ಲ ಅಂತ ಇದೆ. ಯಾವುದು ಸರಿ ಯಾವುದು ತಪ್ಪು ನೋಡೋದಾದರೆ ಇಲ್ಲಿ 2 ಸರಿ. 5 ವರ್ಷ ನಮ್ಮ ಹತ್ರ OCI ಕಾರ್ಡ್ ಇದೆ, ಓವರ್ಸೀಸ್ ಸಿಟಿಸನ್ ಕಾರ್ಡು, ಸಾಗರೋತ್ತರ ಭಾರತೀಯ ಪ್ರಜೆ ಕಾರ್ಡ್ ಇದೆ ಅಂತಂದರೆ ನಾವು ಭಾರತದಲ್ಲಿ ಪೌರತ್ವವನ್ನು ಕೋರಿ ಅರ್ಜಿ ಸಲ್ಲಿಸಬಹುದು. ಮತ್ತು ಇವರಿಗೆ ಮತದಾನದ ಹಕ್ಕು ಇರೋದಿಲ್ಲ. ಮತ್ತು ಏನು ಇದೆ ಏನಿಲ್ಲ ನೋಡೋದಾದರೆ, ಈ ಫಸ್ಟ್ ನಿಮಗೆ ಈ ಭಾರತದ ವ್ಯಕ್ತಿಗಳು ಬೇರೆ ಕಡೆ ಇರ್ತಾರೆ. ಈಗ ಅಮೇರಿಕ ಉಪಾಧ್ಯಕ್ಷರು ನಮ್ಮ ಭಾರತದವರು ಅಂತ ಸಂಭ್ರಮಿಸ್ತಾ ಇರ್ತೀವಿ ನಾವು. ಅಲ್ಲಿ 3-4 ಟೈಪ್ಸ್ ಇರುತ್ತೆ, ಅದು ನಮಗೆ ಗೊತ್ತಿರಬೇಕು. 1 ಈಸ್ NRI, ನಾನ್ ರೆಸಿಡೆಂಟ್ ಇಂಡಿಯನ್ಸ್. ಇವರು ಸಂಪೂರ್ಣ ಭಾರತದೊಂದಿಗೆ ತಮ್ಮ ಸಂಬಂಧವನ್ನು ಕಳ್ಸ್ಕೊಂಡಿರ್ತಾರೆ. ಯಾವುದೇ ಲೀಗಲ್ ಆಗಿ ಅವರು ಬೌಂಡ್ ಇರೋದೇ ಇಲ್ಲ. ಎಮೋಷ್ನಲ್ ಬೌಂಡ್ ಇರ್ಬೋದು, ಅವರ ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡೋದು, ಯಾವುದೇ ಅವ್ರದ್ದು ಲೀಗಲ್ ಬೌಂಡಿಂಗ್ಸ್ ಭಾರತದ ಜೊತೆ ಇರೋದಿಲ್ಲ, ಕಂಪ್ಲೀಟ್ ಕಳ್ಸ್ಕೊಂಡಿರ್ತಾರೆ. ಇನ್ನು ಉಳಿದಿದ್ದೆರಡು PIO ಆ್ಯಂಡ್ OCI, ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಆ್ಯಂಡ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ 2 ಕ್ಯಾಟಗರಿ ಬರುತ್ತೆ. ಭಾರತ ಸರ್ಕಾರ ಕ್ಲಿಯರಾಗಿ ಡಿಕ್ಲೇರ್ ಮಾಡಿದೆ 2015ರಲ್ಲೇ, ಯಾರ್ಯಾರು PIO ಇತ್ತು, PIO ಇದ್ದವರೆಲ್ಲ ನೀವು OCIಗೆ ಕನ್ವರ್ಟ್ ಆಗಬೇಕು, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಆಗಬೇಕು, ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಇನ್ನು ಮುಂದೆ ಕೊಡಲ್ಲ ಅಂತ 2015ರಿಂದ ತೆಗೆಯಲಾಗಿದೆ. ಇನ್ನು ಮುಂದೆ ನಾವು ಮಾತಾಡೋದು NRI ಬಗ್ಗೆ ಮಾತಾಡಬೇಕು, ಬಿಟ್ಟರೆ OCI ಮಾತಾಡಬೇಕು. PIO ಅನ್ನೋ ಕಾನ್ಸೆಪ್ಟ್ ಇಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಕ್ಲಿಯರ್ ಇರಬೇಕು. ಏನು OCIಗಳಿಗೆ ಅಪಾರ್ಚುನಿಟೀಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಏನು ಅಂತ ಅಂದರೆ, ಇವರು ಸ್ಪೆಷಲ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು ಭಾರತದಲ್ಲಿ. ಮಾಮೂಲಿ ನೀವು ತೆಗೆಯುವಂಥ ಅಕೌಂಟ್ ಓಪನ್ ಮಾಡೋಕ್ಕೆ ಬರಲ್ಲ, ಸ್ಪೆಷಲ್ ಬ್ಯಾಂಕ್ ಅಕೌಂಟ್ ತಗೋಬೋದು. ಇನ್ನು 2ನೇ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಕೃಷಿಯೇತರ ಭೂಮಿಯನ್ನು ಪರ್ಚೇಸ್ ಮಾಡ್ಬೋದು. ಕೃಷಿ ಭೂಮಿ ಅಂತೂ ಪರ್ಚೇಸ್ ಮಾಡೋಕ್ಕೆ ಬಿಡಲ್ಲ. ನಮ್ಮ ದೇಶದ ಸರ್ಕಾರಿ ನೌಕರರೇ ತನ್ನ ಹೆಸರಿನಲ್ಲಿ ಕೃಷಿ ಭೂಮಿ ಪರ್ಚೇಸ್ ಮಾಡೋಂಗಿಲ್ಲ. ಅಂಥದ್ರಲ್ಲಿ ವಿದೇಶದ OCI ಕಾರ್ಡ್ ಇದ್ದವರಿಗೆ ಬಿಡಲ್ಲ. ಕೃಷಿ ಭೂಮಿ ಪರ್ಚೇಸ್ ಮಾಡುವ ಅಧಿಕಾರ ಇಲ್ಲ. ಹಾಗೂ ಅದ್ರ ಮೇಲೆ ಓನರ್ ಆಗ್ಬೋದಾ ಕೃಷಿಯೇತರ ಭೂಮಿ ತೊಗೊಂಡು? ಹೌದು, ಕೃಷಿಯೇತರ ಭೂಮಿ ತೊಗೊಂಡು ಒಂದು ಓನರ್ಶಿಪ್ ರೈಟ್ಸನ್ನು ಕ್ಲೈಮ್ ಮಾಡ್ಬೋದು. ಕೃಷಿಯೇತರ ಭೂಮಿ ತೆಗೆದುಕೊಳ್ಳುವುದು, ಓನರ್ಶಿಪ್ ರೈಟ್ಸ್ ಕ್ಲೈಮ್ ಮಾಡೋ ಹಕ್ಕಿದೆ. ಹಾಗೆ ಡ್ರೈವಿಂಗ್ ಲೈಸ್ಗೆ ಅಪ್ಲೈ ಮಾಡ್ಬೋದು, ಪ್ಯಾನ್ ಕಾರ್ಡನ್ನು ಕೂಡ ಹೊಂದಬಹುದು. ಒಂದಿಷ್ಟು ಭಾರತೀಯ ಪ್ರಜೆಗಿರುವ ಈಕ್ವಲ್ ರೈಟ್ಸ್ಗಳು ಅಲ್ಲಿ ಕಂಡು ಬರುತ್ತೆ. ಮತ್ತು ಏನು ರಿಸ್ಟ್ರಿಕ್ಷನ್ ಇದೆ ಅಂತ ಅಂದರೆ, ಇವ್ರ ರಿಸ್ಟ್ರಿಕ್ಷನ್ನು ವೋಟಿಂಗ್ ರೈಟ್ಸ್ ಇಲ್ಲ, ಮತದಾನ ಮಾಡುವ ಹಕ್ಕನ್ನು ಇವರಿಗೆ ನೀಡಲಾಗಿಲ್ಲ, ಹಾಗೂ ಗೌರ್ಮೆಂಟ್ ಜಾಬ್ ಹೊಂದಂಗಿಲ್ಲ, ಕೃಷಿ ಭೂಮಿ ಪರ್ಚೇಸ್ ಮಾಡೋಂಗಿಲ್ಲ, ಸರ್ಕಾರಿ ನೌಕರಿ ಹೊಂದೋಂಗಿಲ್ಲ. ಹಾಗೆ ರಿಸ್ಟ್ರಿಕ್ಟೆಡ್ ಏರಿಯಾಗಳು ಅಂತ ಇರ್ತವೆ. ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ನಮಗೂ ಭಾರತೀಯ ಪ್ರಜೆಗೂ ಬಿಡಲ್ಲ. ಅಂಥದ್ರಲ್ಲಿ ಕೆಲವೊಂದು ಇನ್ನೊಂದಿಷ್ಟು ಪೈಯಲ್ಲಿ ನಾವು ಹೋಗ್ಬೋದು, ಬಟ್ ಇವರಿಗೆ ಅಂಥ ಪ್ರದೇಶದಲ್ಲೂ ಕೂಡ ಪ್ರವೇಶ ಮಾಡಲು ಅವಕಾಶ ಇಲ್ಲ. ಇದಿಷ್ಟು OCI ಸಿಟಿಸನ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಇಡ್ತೀವಿ. ನೆಕ್ಸ್ಟು ಮೈನಾರಿಟೀಸ್ ಅನ್ನೋದು ದೊಡ್ಡ ಚರ್ಚೆ ಆಗುತ್ತೆ ಜಗತ್ತಿನಲ್ಲಿ. ಭಾರತದಲ್ಲಿ ಕೂಡ ಅಷ್ಟೇ. ನಮ್ಮ ಜಾತಿಯನ್ನು ನೀವು ಧರ್ಮವಾಗಿ ಮಾಡಿ ಆ ಧರ್ಮವನ್ನು ಮೈನಾರಿಟಿಗೆ ಸೇರಿಸಿ ಅನ್ನೋ ವಾದ ಕೂಡ ಕರ್ನಾಟಕದಲ್ಲೂ ಕೇಳ್ತಾ ಇದ್ದೀವಿ ನಾವು. ಮಹಾರಾಷ್ಟ್ರದಲ್ಲಿದೆ, ಎಲ್ಲ ಕಡೆ ಮೈನಾರಿಟಿ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಬಹುತೇಕ ಜಾತಿ ಸಮುದಾಯಗಳು ನಮ್ಮನ್ನು STಗೆ ಸೇರಿಸಿ, SCಗೆ ಸೇರಿಸಿ, ಮೈನಾರಿಟಿ ಸೇರಿಸಿ, ಈ ಚರ್ಚೆ ಭಾರತದಲ್ಲಿ ತುಂಬ ಆಗ್ತಾಯಿದೆ. ಹಾಗಾಗಿ ವಾಟ್ ಈಸ್ ಮೈನಾರಿಟಿ ಗೊತ್ತಿರಬೇಕು. 6 ಧಾರ್ಮಿಕ ಸಮುದಾಯಗಳನ್ನು ಭಾರತದ ಸರ್ಕಾರವು
ಅಲ್ಪಸಂಖ್ಯಾತ ಸಮುದಾಯ ಅಂತ ನೋಟಿಫೈ ಮಾಡಿದೆ ಅನ್ನೋದು ಒಂದೇ ಸ್ಟೇಟ್ಮೆಂಟು. ಜಮ್ಮು ಕಾಶ್ಮೀರ, ಪಂಜಾಬ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಲಕ್ಷದ್ವೀಪಗಳಲ್ಲಿ ಕೆಲವೊಂದು ಕಡೆ ಅಂದರೆ ಆ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತಗಳಲ್ಲಿ ಏನು ನೋಟಿಫೈಡ್ ಮೈನಾರಿಟಿ ಇದ್ದಾರೆ ಅವ್ರು ಮೈನಾರಿಟಿಯಲ್ಲಿ ಅಲ್ಲಿ ಮೆಜಾರಿಟಿ ಆಗಿದ್ದಾರೆ ಅಂತ. ದೇಶದ ಲಿಸ್ಟಲ್ಲಿ ದೇ ಆರ್ ಮೈನಾರಿಟಿ, ಬಟ್ ಈ ರಾಜ್ಯ ಮತ್ತು ಕೇಂದ್ರಾಡಳಿತದಲ್ಲಿ ಮೆಜಾರಿಟಿ ಆಗಿದ್ದಾರೆ ಅಂತ ನಾವು ಚಾಯ್ಸ್ ನೀಡಲಾಗಿದೆ. ಇಸ್ ಇಟ್ ರೈಟ್ ಅಂದರೆ ಎಸ್, ಎರಡೂ ಕೂಡ ಸರಿ ಇದೆ. ಏನಿದು ಮೈನಾರಿಟಿ ಅಂದರೆ, ಮೈನಾರಿಟಿ ಡೇನ ಡಿಸೆಂಬರ್ 18ಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ಮೈನಾರಿಟಿ ರೈಟ್ಸ್ ಡೇ ಅಂತ. ಹಾಗಾಗಿ ಇದನ್ನು ಹೇಳ್ತಿರೋದು ಮೈನಾರಿಟಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸೋಕ್ಕಾಗಿಯೇ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ, ನ್ಯಾಷನಲ್ ಕಮಿಷನ್ ಫಾರ್ SC ಗೊತ್ತು, ನ್ಯಾಷನಲ್ ಕಮಿಷನ್ ಫಾರ್ ST ಗೊತ್ತು, ಹಾಗೆ ನ್ಯಾಷನಲ್ ಕಮಿಷನ್ OBC ಇದೆ, NCBC, ಅದರ ಥರ NCM ಇದೆ. ಇದು ಸಂವಿಧಾನಿಕವಾದ ಒಂದು ಕಮಿಷನ್ ಅಲ್ಲ, ಇದನ್ನು ಲೀಗಲ್ ಕಮಿಷನ್ 92ನಲ್ಲಿ ಸ್ಟಾರ್ಟ್ ಆಗಿದೆ. ಯಾವ 6 ಮೈನಾರಿಟಿ ಇದೆ ಭಾರತದಲ್ಲಿ ಅಂತ ಅಂದರೆ ಈ 6ರಲ್ಲಿ 2011 ಸೆನ್ಸಸ್ನ ನಂಬರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅತಿ ದೊಡ್ಡ ಮೈನಾರಿಟಿ ಭಾರತದಲ್ಲಿರುವ ದೊಡ್ಡ ಮೈನಾರಿಟಿ ಅಂದರೆ ಮುಸ್ಲಿಮ್ಸ್ 14.2%, 2011 ಸೆನ್ಸಸ್ ಪ್ರಕಾರ. ಕ್ರಿಶ್ಚಿಯನ್ಸ್ 2.3, ಎರಡನೇ ಮೈನಾರಿಟಿ ಅದು. 1.3 ಓನ್ಲಿ. ಬುದ್ಧಿಸ್ಟು 0.7, 1% ಕೂಡ ಇಲ್ಲ. ಜೈನ್ಸ್ 0.4. ಅವ್ರನ್ನ 2014ವರೆಗೂ ಅವ್ರು ಮೈನಾರಿಟಿಯಲ್ಲಿ ಇರಲಿಲ್ಲ. ಅವರು ಜೈನ್ ಧರ್ಮವನ್ನು ಮೈನಾರಿಟಿಗೆ ಸೇರಿಸಿರಲಿಲ್ಲ. 2014 ಮೈನಾರಿಟಿ ಸೇರಿಸಲಾಯಿತು. ಪಾರ್ಸಿಸ್ ಅಥವಾ ಜೊರಾಸ್ಟ್ರಿಯನ್ಸ್ ಅಂತ ಕರಿತೀವಿ, ಇದು ಕೂಡ ಮೈನಾರಿಟೀಸ್ ಇದೆ. ಅದರ ಪರ್ಸಂಟೇಜ್ ತುಂಬ ಅನ್ಕೌಂಟಬಲ್ ಇದೆ. ಟೋಟಲ್ ಒಂದು 121 ಕೋಟಿ ಸ್ಟ್ಯಾಟಿಸ್ಟಿಕ್ಸ್ ಇತ್ತು 2011 ಜನಗಣತಿಯಲ್ಲಿ. ಅದರ ಪ್ರಕಾರ 19.3 ಕೋಟಿ, ನಿಯರ್ಲಿ 20 crore ಪೀಪಲ್ ಮೈನಾರಿಟೀಸ್ಗೆ ಬರ್ತಾರೆ ಭಾರತದಲ್ಲಿ. ಏನು 6 ರಾಜ್ಯಗಳಲ್ಲಿ ಮೈನಾರಿಟಿ ಅಲ್ವಾ ಅಂತ ಅಂದರೆ, ಮುಸ್ಲಿಮ್ಸ್ ಮೈನಾರಿಟಿ ಹೇಳ್ತೀವಿ, ಬಟ್ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮ್ಸ್ ಮೈನಾರಿಟಿ ಅಲ್ಲ, ಅವರೇ ಮೆಜಾರಿಟಿ. 6 ಮೈನಾರಿಟಿ ಹೇಳ್ತೀವಿ, ಪಂಜಾಬ್ನಲ್ಲಿ 6 ಮೆಜಾರಿಟಿ. ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ಗಳಲ್ಲಿ ಕ್ರಿಶ್ಚಿಯನ್ಸ್ ಮೆಜಾರಿಟಿ ಬರ್ತಾರೆ, ಲಕ್ಷದ್ವೀಪಗಳಲ್ಲಿ. ಹೀಗೆ ಬಹುತೇಕ ರಾಜ್ಯಗಳಲ್ಲಿ ನಾವೇನು ಮೈನಾರಿಟಿ ಡಿಕ್ಲೇರ್ ಮಾಡಿದ್ವಿ ಅವರು ಮೆಜಾರಿಟಿಯಲ್ಲಿ ಇದ್ದಾರೆ ಅಂತ ಅರ್ಥ. ಹೀಗಾಗಿ ಎರಡೂ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ, ನಿಮಗೆ ಗೊತ್ತಿರಬೇಕು. ದೆನ್ ಬರೋಣ ಸಾಂಕ್ರಾಮಿಕ ರೋಗಗಳು. ನಿನ್ನೆ ಕೂಡ ಜನರಲ್ ಇದರಲ್ಲಿ ಫಸ್ಟ್ ಕೇಳಿದ್ದೆ, ಇವತ್ತು ಪ್ರಶ್ನೆ ಇದೆ, ಸಾಂಕ್ರಾಮಿಕ ರೋಗ ಯಾವುದು ಅಂತ ಗುರುತಿಸಿ ಅಂತ. ಆರಾಮಾಗಿ ಗುರುತಿಸ್ತೀರ. ನಾಯಿ ಕೆಮ್ಮು, ಕಣ್ಣಿನ ಪೊರೆ ಬರುತ್ತಲ್ಲ, ದಟ್ ಈಸ್ ಹೈಪಟೈಟಿಸ್ B, ಕ್ಯಾಟರಾಕ್ಟ್ ಹೇಳ್ತೀವಲ್ಲ ಅದು, ಜೀಕಾ ವೈರಸ್ಸು, ಕ್ಷಯ, ಟ್ಯೂಬರ್ಕ್ಯುಲೋಸಿಸ್. ಯಾವುದು ಅಂದರೆ ಜೀಕಾ ವೈರಸ್ ಗೊತ್ತು. ಜೀಕಾ ವೈರಸ್ ಅಂದರೆ ಅದು ಕಮ್ಯುನಿಕೇಬಲ್ಲೇ ಇರುತ್ತೆ. ಇನ್ನು ಉಳಿದಿದ್ದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಬರುತ್ತೆ. ನಿನ್ನೆ ಹೇಳಿದ ಕ್ಲಾಸಲ್ಲಿ ನೀವು ಕೇಳಿದರೆ ಆ್ಯಕ್ಯುರೇಟಾಗಿ ಹೊಡೆದಾಗ್ತೀರ. ಇಲ್ಲಿ ರೈಟ್ ಆನ್ಸರ್ ಏನಂದರೆ ನಾಯಿ ಕೆಮ್ಮು, ಊಫಿಂಗ್ ಕಾಫ್ ಸಾಂಕ್ರಾಮಿಕ ರೋಗ ಹೌದು. ಕಣ್ಣಿನ ಪೊರೆ ಕ್ಯಾಟರಾಕ್ಟು ಕಮ್ಯುನಿಕೇಬಲ್ ಅಲ್ಲ, ಅದು ಒಬ್ಬ ವ್ಯಕ್ತಿಯಲ್ಲಿ ತನಿಗೆ ತಾನೇ ಬರುವಂಥ ಕಾಯಿಲೆ. ಹಂಗಾರೆ ಹೈಪಟೈಟಿಸ್ B ಹೌದಾ? ಕಾಮಾಲೆ ಹೌದು, ಅದು ಕಮ್ಯುನಿಕೇಬಲ್. ದೆನ್ ಜೀಕಾ ವೈರಸ್ ಕಮ್ಯುನಿಕೇಬಲ್, ಕ್ಷಯ ಕೂಡ ಕಮ್ಯುನಿಕೇಬಲ್. ಇವಿಷ್ಟು ಕಮ್ಯುನಿಕೇಬಲ್ ಆಗುತ್ತೆ. ಕಣ್ಣಿನ ಪೊರೆ ಕಮ್ಯುನಿಕೇಬಲ್ ಅಲ್ಲ. ಏನಕ್ಕೆ ಇದು ತೊಗೊಂಡಿವೆ ಅಂದರೆ, ಹೆಲ್ತ್ ಎಸ್ಟಿಮೇಟ್ಸ್ ಅಂತ WHO ಒಂದು ಇತ್ತೀಚೆಗೆ ಸ್ಟ್ಯಾಟಿಸ್ಟಿಕ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ನಾವೀಗ ಕೋವಿಡ್ ನೋಡಿ ಹೆಚ್ಚು ಜನ ಸಾಯೋದೇ ಸಾಂಕ್ರಾಮಿಕ ರೋಗದಿಂದೇನೋ ಅಂದ್ಕೊಂಡಿದ್ದೀವಿ. ನೋ, 74% ಡೆತ್ ಏನು ಜಗತ್ತಿನಲ್ಲಿ ಆಗ್ತಾ ಇದೆ ಅದು ನಾನ್ ಕಮ್ಯುನಿಕೇಬಲಿಂದ ಆಗ್ತಾ ಇರೋದು. ನಾನ್ ಕಮ್ಯುನಿಕೇಬಲಲ್ಲೇ ವಿಶೇಷವಾಗಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಡಿಸೀಸಿಂದ ಆಗ್ತಾಯಿದೆ. ಹೈಯೆಸ್ಟ್ ಡೆತ್ ಅಲ್ಲೇನು ಮಾರ್ಕ್ ತೋರಿಸಿದೆ ನಿಮಗೆ, ಹೆಚ್ಚು ಸಾವು ನೋವುಗಳು ಆಗ್ತಾ ಇರೋದು, ಸಾವು ಆಗ್ತಾ ಇರೋದು ಹಾರ್ಟ್. ಸೆಕೆಂಡ್ ಸ್ಟ್ರೋಕ್, ಪಾರ್ಶ್ವವಾಯು ಪೀಡಿತರಾಗಿ ಹೋಗ್ತಾ ಇದ್ದಾರೆ. ರೆಸ್ಪಿರೇಟರಿ ಇನ್ಫೆಕ್ಷನ್ದ ಹೋಗ್ತಾ ಇದ್ದಾರೆ. ಇವೆಲ್ಲ ನನಗೇನೋ ಹೆರಿಡಿಟರಿ ಅಂತ ಹೇಳೋದಕ್ಕೆ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಮ ಜಗತ್ತು, ನಮ್ಮ ಯುವಕರು ತಮ್ಮ ಯೌವನದಲ್ಲಿ ಹೆಲ್ತ್ ಕಾನ್ಷಿಯಸ್ನೆಸ್ ಇಲ್ಲದೆ ಇರೋದ್ರಿಂದ ಹಿಂಗೆ ಆಗ್ತಾ ಇದೆಯಾ, ಭಯ ಆಗ್ತಾಯಿದೆ. ನಾನೇ ಬೇಜಾರಾಗುತ್ತೆ. ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ನಮ್ಮ ಬ್ಯಾಚಲ್ಲೇ ಸುಮಾರು 3-4 ಜನರನ್ನು ಈ 1 ವರ್ಷದಲ್ಲಿ ಕಳ್ಕೊಂಡಿದ್ದೀವಿ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಎಲ್ಲ. ಇವರೆಲ್ಲ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಎಲ್ಲೋ ಕಳ್ಕೊಂಡ್ರ ಅಂತ. ನೀವು 60 ಮೇಲೆ ವಾಕಿಂಗ್ ಮಾಡೋ ಬದಲು ಮೈ ಸಜೆಸ್ಟ್ ಟು ಯು, ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಅದು ಯಾವ ಏಜ್ ಇದೆ ಮುಖ್ಯ ಅಲ್ಲ. ಹೈಸ್ಕೂಲ್ ಹುಡುಗ ಇದೆಯಾ, ನನ್ನ ಮಾತು ಕೇಳ್ತಾ ಇದ್ದೀರಾ ನೀವು ಅಂತ ಅಂದರೆ ಇವತ್ತಿಂದನೇ ಸ್ಟಾರ್ಟು. ಹೈಸ್ಕೂಲ್ ಹೆಣ್ಮಗು ಇದೆ, ನೀವು ಹುಡುಗಿ ಇದೆಯಾ ಅಂತ ಅಂದರೆ ಇವತ್ತೇ ಸ್ಟಾರ್ಟ್ ಮಾಡಬೇಕು. ನೀವು ವಾಕನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ನೀವು ಹೆಲ್ತನ್ನು ಫಿಟ್ನೆಸ್ ಇಟ್ಕೋಬೇಕು. ಈ ನಂಬರ್ ನೋಡಿದ್ರೆ ಭಯ ಆಗುತ್ತೆ ನಿಮಗೆ. ಹಾರ್ಟ್ ಡಿಸೀಸ್ ಹೈಯೆಸ್ಟ್ ಕಿಲ್ಲಿಂಗ್ ಇನ್ ದ ವರ್ಲ್ಡ್. ಹಾಗಾಗಿ ಕಮ್ಯುನಿಕೇಬಲ್ ಡಿಸೀಸ್ಗಿಂತ ನಾನ್ ಕಮ್ಯುನಿಕೇಬಲ್ ಹೆಚ್ಚು ಕೊಲ್ಲುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾರ್ಟ್ ಡಿಸೀಸಸ್ಸು 16% ಡೆತ್ಗೆ ಕಾರಣ ಆಗ್ತಾಯಿದೆ. 74%ಅಲ್ಲಿ 16% ಹಾರ್ಟ್ ಒಂದೇ ಕೊಲ್ತಾ ಇದೆ. ಸೊ ಕೇರ್ ಅಬೌಟ್ ಯುವರ್ ಹಾರ್ಟ್ಗೆ ಬೇರೆ ದಾರಿ ಇಲ್ಲ. ವಾಕ್ ಬಿಟ್ಟರೆ ಬೇರೆ ಆಲ್ಟರ್ನೇಟ್ ಸದ್ಯಕ್ಕೆ ನಾನೇನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ದೆನ್
ಬರೋಣ. ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇದು ಬೆಂಗಳೂರಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನ್ನೋದಕ್ಕೆ ರೀನೇಮ್ ಮಾಡ್ತಾರೆ, ಅಟಲ್ ಬಿಹಾರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತೇಳಿ. ಇದರ ಕಟ್ಟಡ ಬೆಂಗಳೂರಲ್ಲಿದೆ. ಇದನ್ನು ನಾನು ಆನ್ಸರ್ ಹೇಳೇ ಆಗೋಯ್ತು, ಬೆಂಗಳೂರಲ್ಲಿದೆ. ಇಷ್ಟು ಸಿಂಪಲ್ ಗೊತ್ತಿದ್ರೆ ಸಾಕು ನಿಮಗೆ. ಇದು ಏಮ್ಸ್ ಮಾಡಲಲ್ಲಿ ಮಾಡಬೇಕು ಅಂತ, ಏಮ್ಸ್ನ ರೀನೇಮ್ ಅಲ್ಲ ಇದು, ಏಮ್ಸ್ ಮಾಡಲಲ್ಲಿ ಮಾಡಬೇಕು ಅಂತೇಳಿ. ಇದೇ ಥರ ಇನ್ಸ್ಟಿಟ್ಯೂಟು ಡೆಲ್ಲಿಲಿ ಕೂಡ ಇದೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಸೇಮ್ ನೇಮ್ ಇರೋದು ಬೆಂಗಳೂರಲ್ಲಿ. ದೆನ್ ಬರೋಣ, ಚುನಾವಣಾ ಬಾಂಡ್, ಎಲೆಕ್ಟೋರಲ್ ಬಾಂಡ್ ಅಂಥೇಳಿ ಈ ರಾಜಕೀಯ ಪಕ್ಷಗಳಿಗೆ ನಿಧಿ ಸಂಗ್ರಹ ಮಾಡೋಕ್ಕೆ 2018 ಬಜೆಟಲ್ಲಿ ಒಂದು ಪ್ರಪೋಸಲ್ ಬರುತ್ತೆ. ಆ ಪ್ರಪೋಸಲ್ ಪ್ರಕಾರ ಯಾವ ಬ್ಯಾಂಕ್ ಈ ಬ್ಯಾಂಡ್ ವಿತರಣೆ ಮಾಡ್ಬೋದು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿ ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBIನಲ್ಲಿ ಈ ಬಾಂಡನ್ನು ವಿತರಣೆ ಮಾಡ್ಬೋದು. 1,000 1 crore ಈ ಬಾಂಡ್ಗಳ ವ್ಯಾಲ್ಯೂ ಇರುತ್ತೆ. ರಾಜಕೀಯ ಪಕ್ಷಗಳು ಇದನ್ನು ನಿಧಿಯಾಗಿ ಕಲೆಕ್ಟ್ ಮಾಡ್ಕೋಬೋದು. ಮತ್ತು ಈ ಬಾಂಡ್ಗೆ ಪರ್ಚೇಸ್ ಮಾಡಿ ಡೊನೇಷನ್ ಮಾಡೋದ್ರ ಹೆಸರನ್ನು ಪಬ್ಲಿಕ್ ಮಾಡಲ್ಲ ಅನ್ನೋದು ಭಾರತ ಸರ್ಕಾರದ ಒಂದು ಪ್ರಸ್ತಾವನೆ. ದೆನ್ ಬರೋಣ, ಪಿ ರವಿಕುಮಾರ್, ಗೊತ್ತೇ ಇರುತ್ತೆ ಇದು. ಪಿ ರವಿಕುಮಾರ್ ಸುಮ್ಮನೆ ಒಂದ್ಸರಿ ಗ್ಲ್ಯಾನ್ಸ್ ಮಾಡೋಕೆ ಹೇಳಿದ್ದು. ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯಾಗಿ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದಿದ್ದಂಥ ಮುಖ್ಯ ಕಾರ್ಯದರ್ಶಿಗಳ ಅವಧಿ ಮುಗೀತು ವಿಜಯ್ ಭಾಸ್ಕರ್ ಅವ್ರದ್ದು. ಹಾಗಾಗಿ ಜನವರಿ 1 ಹೊಸ ವರ್ಷದಿಂದ ಹೊಸ CS ಅನ್ನು ಕರ್ನಾಟಕ ನೋಡ್ತಾ ಇದ್ದೀವಿ ನಾವು. ದೆನ್ ಬರೋಣ, ನೆಕ್ಸ್ಟ್ ಪ್ರಶ್ನೆ ಇರೋದು ಕಲಾಂ 5 ಹೆಸರಿನ ಘನ ಇಂಧನ ಸಾಲಿಡ್ ಪ್ರೊಪಲೆಂಟ್ ರಾಕೆಟ್. ಈ ರಾಕೆಟ್ ಇಸ್ರೋ ಬಗ್ಗೆ ನಾನು ಮಾತಾಡಿದ್ದಲ್ಲಿ ಸಾಲಿಡ್ಡು, ಲಿಕ್ವಿಡ್ಡು ಆ್ಯಂಡ್ ಗ್ಯಾಸಿಯಸ್ಸು ಈ ಥರ ಮಲ್ಟಿಪಲ್ ಈ ಇಂಧನವನ್ನು ಬಳಸಿ ರಾಕೆಟ್ ಚಲಾವಣೆ ಮಾಡ್ಬೋದು. ಹಾಗಿದ್ದರೆ ಈ ರಾಕೆಟ್ಟು ಸಾಲಿಡ್ ಪ್ರೊಪಲೆಂಟ್ ರಾಕೆಟನ್ನು ಅಭಿವೃದ್ಧಿಪಡಿಸಿದ, ವಿನ್ಯಾಸಗೊಳಿಸಿದ, ಪರೀಕ್ಷಿಸಿದ, ಅಲ್ಲಿ 3 ಪದ ಇದೆ, ಅಭಿವೃದ್ಧಿಪಡಿಸೋದು, ವಿನ್ಯಾಸಗೊಳಿಸೋದು, ಪರೀಕ್ಷಿಸೋದು, ಟೆಸ್ಟ್ ಮಾಡಿದ್ದು, 3 ಮಾಡಿದ ಭಾರತದ ಫಸ್ಟ್ ಪ್ರೈವೇಟ್ ಕಂಪನಿ ಯಾವುದು ಅಂತ. ಫಸ್ಟ್ ಪ್ರೈವೇಟ್ ಕಂಪ್ನಿ ಸ್ಕೈರೂಟ್ ಏರೋಸ್ಪೇಸ್ ಅಂತ ಕರಿತೀವಿ. ಸ್ಕೈರೂಟ್ ಏರೋಸ್ಪೇಸ್ನವರು ಇದರ ಮೊಟ್ಟ ಮೊದಲ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿಗೆ ನಿಮಗೆ ಗೊತ್ತು, ಅಮೇರಿಕದ ನಾಸಾಗೆ ಶೆಡ್ ಹೊಡೆದು ಎಲಾನ್ ಮಸ್ಕ್ ಅವರು ಅಮೇರಿಕಾದಲ್ಲಿ ತಮ್ಮದೇ ಆದ ಖಾಸಗಿ ರಾಕೆಟ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಅದು ರಿಯೂಸಬಲ್ ರಾಕೆಟ್ ಮಾಡ್ತೀವಿ ಅನ್ನೋ ಪ್ರಯತ್ನವೆಲ್ಲ ಮಾಡಿ ಸಕ್ಸಸ್ ಕಂಡಿದ್ದಾರೆ. ಸ್ಪೇಸ್ ಎಕ್ಸ್ ಅಂತ ಕರಿತೀವಿ ಅದು. ಅದೇ ಮಾಡಲ್ಲಿ ಭಾರತದಲ್ಲೂ ಕೂಡ ನಡಿಬೋದು. ಇದಕ್ಕೆ ಬೇಕಾದ ಪೂರಕ ಸಪೋರ್ಟ್ಗಳನ್ನು ಭಾರತ ಸರ್ಕಾರ ಕೂಡ ಮಾಡ್ತಾ ಇದೆ. ಯಾಕಂದರೆ ಗೌರ್ಮೆಂಟ್ ಕೂಡ ಹೋಲ್ಡ್ ಇಟ್ಕೊಳ್ಳೋದು ಮಾನೋಪಲಿ ಅಂತ ಕರಿತೀವಿ ನಾವು, ಏಕಸ್ವಾಮ್ಯ ಅಂತ. ಹೊಸ ಖಾಸಗಿ ವಲಯಕ್ಕೆ ಅವಕಾಶ ಯಾಕೆ ಕೊಡಬಾರ್ದು ಅನ್ನೋ ಪ್ರಯತ್ನ ಈ ಸ್ಕೈರೂಟ್ ಏರೋಸ್ಪೇಸ್ ಕೂಡ ಆ ಪ್ರಯತ್ನದಲ್ಲಿ ಮುನ್ನುಗ್ಗಿದೆ. ನೆಕ್ಸ್ಟ್ ಬರೋಣ, ರಾಷ್ಟ್ರೀಯ ಬಾಕ್ಸರ್ ಒಬ್ಬನಿಗೆ ರೀಸೆಂಟ್ಲಿ ಡೋಪಿಂಗ್ ಏಜೆನ್ಸಿ, ರಾಷ್ಟ್ರೀಯ ಡೋಪಿಂಗ್ ವಿರೋಧಿ ಏಜೆನ್ಸಿಯು 4 ವರ್ಷ ನಿಷೇಧ, 4 ವರ್ಷ ನೀವು ಭಾಗವಹಿಸೋಂಗಿಲ್ಲ ಅಂತ ಹೇಳಿದೆ ಡಿಸೆಂಬರಲ್ಲಿ. ಯಾರವರು? ಹಿ ಈಸ್ ನಿಶು ಅನ್ನೋ ಬಾಕ್ಸರ್ ಈ ನಿಷೇಧಕ್ಕೆ ಒಳಗಾಗಿದ್ದಾರೆ. ಅವ್ರ ಹೆಸರಲ್ಲಿ ನಿಶು ಇರೋದ್ರಿಂದ ಇದೇನಿದು ಅಂದರೆ ವಾಡ ಮತ್ತು ನಾಡ ಬಗ್ಗೆ ಗೊತ್ತಿರಬೇಕು. ಮಾದಕ ಅಂದರೆ ಪ್ರಚೋದಕ ವಸ್ತುಗಳು, ಈ ಸ್ಟೆರಾಯ್ಡ್ ಅನ್ನೋದೆಲ್ಲ ತೆಗೆದುಕೊಂಡು ತಮ್ಮ ಶಕ್ತಿ ವರ್ಜನೆ ಮಾಡ್ತಾವೆ ಇಮಿಡಿಯೇಟಾಗಿ. ಅದನ್ನು ತೆಗೆದುಕೊಂಡು ಅಚೀವ್ಮೆಂಟ್ ಮಾಡೋದು ಸ್ಪೋರ್ಟ್ಸ್ಮನ್ಗಳಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ ಬೆಳವಣಿಗೆ ಆಗಿದೆ. ತಮ್ಮ ಪ್ರಾಕ್ಟೀಸು ಎಲ್ಲದರ ನಡುವೆ ಮಾಡಿಲ್ಲ ಅಂತಲ್ಲ, ಮಾಡಿರ್ತಾರೆ, ಫೈನಲ್ ಫಿನಿಷಿಂಗಿಗೆ ಬೇಕಾಗುತ್ತೇನೋ ಅಂತ ಆ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾರೆ. ಆ ಥರದ ಡ್ರಗ್ಸ್ಗಳು, ಮಾದಕಗಳನ್ನು ತೆಗೆದುಕೊಂಡು ಸೂಪರ್ ಸಕ್ಸಸ್ ಪಡೆಯಲು ಹೋಗಿ ಅದು ಟೆಸ್ಟಲ್ಲಿ ಸಿಕ್ಕೊಂಡ್ರೆ ಅವ್ರನ್ನ ಬ್ಯಾನ್ ಮಾಡ್ತಾರೆ. ಅಂಥದ್ದೊಂದು ಡೋಪಿಂಗ್ ಅಂತ ಕರಿತೀವಿ ಅದನ್ನ. ಆ್ಯಂಟಿ ಡೋಪಿಂಗ್ ಏಜೆನ್ಸಿನ ವರ್ಲ್ಡ್ ಲೆವೆಲ್ ಇದ್ರೆ ವಾಡ ಅಂತೀವಿ, ಅಲ್ಲಿ ಹೇಳ್ತದೆ ಪ್ಲೇ ಟ್ರೂ ಅನ್ನೋದು ಅವ್ರ ಧ್ಯೇಯವಾಕ್ಯ. ನಮ್ಮದು ಕೂಡ ನಾಡ ಅಂತ, ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ, ಪ್ಲೇ ಫೇರ್ ಅಂತೇಳಿ ಕರಿತೀವಿ, ಇದು ಗೌರ್ಮೆಂಟ್ ಆಫ್ ಇಂಡಿಯಾದು. ಹಾಗಾಗಿ ನಾವು ಏನೋ ತೆಗೆದುಕೊಂಡು ಇಮಿಡಿಯೇಟಾಗಿ ರನ್ ಮಾಡ್ತೀವಿ ಅನ್ನೋದೆಲ್ಲ ತಪ್ಪು ಅನ್ನೋದು. ನಾವು ಕೂಡ ಸಣ್ಣ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಫಿಸಿಕಲ್ ಟೆಸ್ಟ್ಗಳಲ್ಲಿ ನೋಡಿದ್ದೀನಿ ನಾನು, ಸ್ಟೆರಾಯ್ಡ್ಸ್ ತೊಗೊಳ್ಳೋದು ಹುಡುಗರನ್ನು. ಇಲ್ಲೆಲ್ಲ ಏನು ಡೋಪಿಂಗ್ ಟೆಸ್ಟ್ ನಡೆಯೋದಿಲ್ಲ, ಬಟ್ ಅವು ಎಷ್ಟು ದೇಹಕ್ಕೆ ಮಾರಕ. ಯಾಕೆಂದರೆ ಅದು ಒಂದು ಚೈನಲ್ಲಿ ವಿತ್ ಮೆಡಿಕಲ್ ಪ್ರಾಕ್ಟೀಸ್ ಮೂಲಕ ತೊಗೊಂಡಿರ್ತಾರೆ ಇವರು, ಅಂಥದ್ರಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ನಮ್ಮ ಯುವಕರು ಏನೂ ಗೊತ್ತಿಲ್ಲದೆ ಸ್ಟೆರಾಯ್ಡ್ ತೆಗೆದುಕೊಂಡು ಏನಾಗಿ ಡೆತ್ ಆಗೋವರೆಗೂ ಕಾಜಿರುತ್ತೆ. ಸೊ ನೆವರ್ ಗೋ ಟು ದ ಸ್ಟೆರಾಯ್ಡ್ ರಿಲೇಟೆಡ್ ಯಾವುದೇ ಕ್ವಿಕ್ಕಾಗಿ ನಿಮಗೆ ಶಕ್ತಿ ಕೊಡುತ್ತೆ ಅನ್ನೋದಕ್ಕೆಲ್ಲ ಹೋಗಬೇಡಿ ಅಂತ ಅಡ್ವೈಸ್ ಮಾಡ್ಬೋದು. ದೆನ್ ಬರೋಣ, ಬುಲೆಟ್ ರೈಲು ಯೋಜನೆ. ಹೈ ಸ್ಪೀಡ್ ಈ ವಿಮಾನದ ವೇಗದಲ್ಲಿ ಹೋಗಿ ನಾವು ತಲುಪಬೇಕು. ವಿಮಾನಗಳ ಕತೆ ಗೊತ್ತಿರುತ್ತೆ ನಿಮಗೆ. ವಿಮಾನದಲ್ಲಿ ಅಲ್ಲಿ ಟೆಸ್ಟಿಂಗು, ಚೆಕ್ಕಿಂಗು, ಒಳಗೆ ಬಂದು ಚೆಕ್ಔಟ್ ಆಗೋದ್ರೊಳಗೆ ನಮ್ಮ ಹುಬ್ಳಿಯಿಂದ ಬೆಂಗಳೂರಿಗೆ ವಿಮಾನಗಳಿದೆ. ಅಲ್ಲಿ ಚೆಕ್ಇನ್ ಆಗಿ ಅಲ್ಲಿ ವಿಮಾನ ಹತ್ಕೊಂಡು ಬಂದು ಇಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಳಿದು ಚೆಕ್ಔಟ್ ಆಗಿ ಬರೋದ್ರೊಳಗೆ ನಿಯರ್ಲಿ 4 hours ಬೇಕಾಗತ್ತೆ.
ಆ ವೇಳೆಗೆ ಒಂದು ಒಳ್ಳೆ ಕಾರ್ ಇದ್ದರೆ ಕಾರಲ್ಲೇ ಬಂದುಬಿಡ್ಬೋದು. ಆದರೆ ಚೆಕ್ ಇನ್ ಚೆಕ್ಔಟ್ ಎಲ್ಲ ತುಂಬ ಕಡಿಮೆ ಕನ್ಫ್ಯೂಷನ್ ಇದ್ದು ಸ್ಪೀಡಲ್ಲಿ ಜರ್ನಿ ಮಾಡೋದಕ್ಕೆ ಬುಲೆಟ್ ಟ್ರೈನ್ ಅನ್ನೋ ಕಾನ್ಸೆಪ್ಟು ಜಪಾನ್ ಚೀನಾದಲ್ಲೆಲ್ಲ ಡೆವಲಪ್ ಆಗಿದೆ. ಭಾರತದಲ್ಲೂ ಬಂದಿದೆ. ಅದು 23ರಲ್ಲಿ ಅದು ಸ್ಟಾರ್ಟ್ ಆಗ್ಬೋದು, ಎಕ್ಸ್ಪೆಕ್ಟೆಡ್ ಇದೆ. ಅದು ಆಗುವ ಸ್ಥಳ ಮುಂಬೈ ಮತ್ತು ಅಹಮದಾಬಾದ್. ಹೈಯೆಸ್ಟ್ ಬ್ಯುಸಿಯೆಸ್ಟ್ ಟ್ರಾಫಿಕ್ ಇನ್ ಇಂಡಿಯಾ ಅಲ್ಲಿ ಆಗ್ತಾಯಿದೆ. ನೆಕ್ಸ್ಟ್ ಬರೋಣ 2020 ಕಿರಿಯ ಮೇಯರ್, ಯಂಗೆಸ್ಟ್ ಮೇಯರ್ ಇನ್ ಇಂಡಿಯಾ. ಇನ್ನು ಕಾಲೇಜಲ್ಲಿ ಓದ್ತಾ ಇರೋ ಹುಡುಗಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾರೆ, ಗೆಲ್ತಾರೆ. ಗೆದ್ದ ಕೂಡಲೇ ಅವರಿಗೆ ಅದೃಷ್ಟ ಚೆನ್ನಾಗಿತ್ತು, ಮೇಯರ್ ಆದರು. ಇದು ಕೇರಳದಲ್ಲಾಗತ್ತೆ. ಆರ್ಯ ರಾಜೇಂದ್ರನ್ ಅಂತ ಲೇಡಿ. ಇವರು ತಮ್ಮ 21ನೇ ವಯಸ್ಸು ಈ ಏನು ತೃತೀಯ ಸರ್ಕಾರ ಕರಿತೀವಿ ನಾವು, ಥರ್ಡ್ ಗೌರ್ಮೆಂಟ್ ಸಿಸ್ಟಮ್, ರೂರಲ್ ಗೌರ್ಮೆಂಟ್ಗಳು, ಅರ್ಬನ್ ಗೌರ್ಮೆಂಟ್ ಸಿಸ್ಟಮ್ ಇದ್ವಾ, ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್. 21 ವರ್ಷ ಆದವ್ರು ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ಬೋದು. 21 ವರ್ಷ ಆಗಿದೆ, ಕಂಟೆಸ್ಟ್ ಮಾಡಿದ್ರು, ಅದೃಷ್ಟ ಚೆನ್ನಾಗಿತ್ತು. ಅವ್ರ ಪಾರ್ಟಿ ಅವರಿಗೆ ಮೇಯರಾಗೆ ಡಿಕ್ಲೇರ್ ಮಾಡಿದ್ರು. ಫಸ್ಟ್ ಮೇಯರ್, ಯಂಗೆಸ್ಟ್ ಮೇಯರ್ ಇನ್ ಇಂಡಿಯಾ, ಆರ್ಯ ರಾಜೇಂದ್ರನ್. ಮೇಯರ್ ಅಂದರೆ ಒಂದು ಮಹಾನಗರದ ಪ್ರಥಮ ಪ್ರಜೆಯಾಗಿ ಅವರು ನೇಮಕ ಆಗಿರ್ತಾರೆ. ದೆನ್ ಬರೋಣ ಕಿಸಾನ್ ರೈಲು. ಕಿಸಾನ್ ರೈಲು, ಇಲ್ಲಿ 100ನೇ ಕಿಸಾನ್ ರೈಲ್ ಬಗ್ಗೆ ಕೇಳಿದ್ವಿ ನಾವು. 100ನೇ ಕಿಸಾನ್ ರೈಲ್ ಬಗ್ಗೆ ಉತ್ತರ ಹೇಳ್ಕೊಂಡು ಮುಂದೆ ಬರ್ತೀನಿ. ಇದು ಮಹಾರಾಷ್ಟ್ರ ಮತ್ತು ವೆಸ್ಟ್ ಬೆಂಗಾಲ್ ನಡುವೆ ಕನೆಕ್ಟ್ ಮಾಡುತ್ತೆ. ಏನಿದು ಕಿಸಾನ್ ರೈಲು ಅಂತ ಅಂದರೆ, ಕೃಷಿ ಉತ್ಪನ್ನಗಳನ್ನು ರೈತರು ಕ್ವಿಕ್ಕಾಗಿ ಸಾಗಿಸ್ಬೇಕು. ಅವಕ್ಕೆ ತುಂಬ ಅಲ್ಲಿ ತಡೆಗಳಿರಬಾರ್ದು. ಕ್ವಿಕ್ಕಾಗಿ ಸಾಗಿಸ್ಬೇಕು, ಒಂದು ಕಡೆ ಇನ್ನೊಂದು ಕಡೆ ಹೋಗಬೇಕು. ರೈತರಿಗೆ ಬೆಲೆ ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿ ಹೋಗಿ ಮಾರಾಟ ಮಾಡ್ಬೋದು. ಮತ್ತು ಇದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೃಷಿ ಬೆಳೆಗೆ 50% ಕಡಿಮೆ ದರದಲ್ಲಿ, ಅಂದರೆ ಸಬ್ಸಿಡಿ ದರದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಮಾಮೂಲಿ ಬೇರೆ ಕಾರ್ಗೋಗಿಂತನೂ 50% ಡಿಸ್ಕೌಂಟಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇಂಥದ್ದೊಂದು ಸಿಸ್ಟಮ್ ಭಾರತ ಸರ್ಕಾರದಲ್ಲಿ ನಡೀತಾ ಬಂತು. ಇದು 100ನೇ ಟ್ರೈನನ್ನು ಬಿಟ್ವೀನ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಮಹಾರಾಷ್ಟ್ರ ಉದ್ಘಾಟನೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಇದು ಕೃಷಿಕರಿಗೆ ಫಾಸ್ಟಾಗಿ ತಮ್ಮ ಹಾಳಾಗುವ, ಬೇಗ ಪೆರಿಷಬಲ್ ಗೂಡ್ಸ್ ಅಂತ ಕರಿತೀವಿ, ಹಾಲು, ತರಕಾರಿಗಳು, ಫ್ಲೇವರ್ಸು, ಇಂಥದ್ದನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರೋಣ ಹಗಲಿನ ವೇಳೆಯಲ್ಲಿ 100% ಶಕ್ತಿ ಅಗತ್ಯಗಳು. ನೈಟು ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ತುಂಬ ಇರುತ್ತೆ. ಡೇ ಟೈಮ್ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಇರುತ್ತೆ. ಡೇ ಟೈಮ್ನಲ್ಲಿ 100% ಬೇರೆ ಯಾವುದೇ ಸೋರ್ಸ್ ಬೇಡ ನಮಗೆ, ಕಂಪ್ಲೀಟ್ ಸೋಲಾರ್ ಎನರ್ಜಿಯಿಂದ ಆ ಸಿಟಿ ರನ್ ಆಗುತ್ತೆ. ಇದು ಇಂಡಿಯಾದಲ್ಲಿ ಫಸ್ಟ್ ರೆಕಾರ್ಡೆಡ್ ಸೋಲಾರ್ ಸಿಟಿ. 100% ಡೇ ಟೈಮ್ ಎಲೆಕ್ಟ್ರಿಸಿಟಿ ಪಡಿತಾರೆ. ಮತ್ತು ನೈಟ್ಗೆ ನಾವು ಬೇರೆ ಗ್ರಿಡ್ಗಳಿಂದೆಲ್ಲ ತಗೋತೀವಿ. ಅಲ್ಲಿ ಮತ್ತೆ ಕೋಲ್ ಕರೆಂಟ್ ಎಲ್ಲ ಶಾಖೋತ್ಪನ್ನ ವಿದ್ಯುತ್ತಿಂದ ಬರುತ್ತೆ. ಆ ನಗರ ದೀವ್ ದಮನ್ ಕೇಳಿರ್ತಿರಲ್ಲ, ದೀವ್ ನಗರ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾದಲ್ಲಿ ರೆಕಾರ್ಡ್ ಮಾಡಿದೆ 100% ಸೋಲಾರ್ ಎಲೆಕ್ಟ್ರಿಫಿಕೇಷನ್ ಡ್ಯೂರಿಂಗ್ ಡೇ ಟೈಮ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್, ನೀಲಿ ಧ್ವಜ ಪ್ರಮಾಣಿತ ಕಡಲ ತೀರ, ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಅಂತ ಕರಿತೀವಿ. ಅದು ಎಷ್ಟಿದ್ದಾವೆ ಇಂಡಿಯಾದಲ್ಲಿ ಅಂತ ಅಂದರೆ 8 ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಇದೆ. ಇದು KS ಕೂಡ ಕೇಳಿದ ಪ್ರಶ್ನೆ. ಏನಿದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಅಂತ ಅಂದರೆ, ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಕೊಡೋದು ವೆರಿ ಸಿಂಪಲ್ ಇಷ್ಟೇ. ಆ ಬೀಚಲ್ಲಿರುವ ಸಸ್ಟೈನೇಬಲ್ ಬೋಟಿಂಗ್ ಸಿಸ್ಟಮ್ಮು, ಟೂರಿಸಮ್ ಆಪ್ರೇಟಿಂಗ್ ಸಿಸ್ಟಮ್ಮು, ಎಕೋ ಅಂದರೆ ಅಲ್ಲಿ ಪರಿಸರ ಸ್ನೇಹಿ ಹೇಗಿದೆ ಇವೆಲ್ಲ ನೋಡಿಕೊಂಡು ಒಂದು ಎಕೋ ಲೇಬಲನ್ನು ಕೊಡ್ತೀವಿ. ಪರಿಸರ ಸ್ನೇಹಿ ಬೀಚ್ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ. ಇದೊಂದು NGO ಕೊಡೋದು, ಇದೇನು ಗೌರ್ಮೆಂಟಲ್ ಸರ್ಟಿಫಿಕೇಷನ್ ಅಲ್ಲ, ಒಂದು NGO, ಬೇರೆ ದೇಶದ ಒಂದು NGO ಕೊಡುತ್ತೆ. ಅಂಥದ್ದು ಎಷ್ಟು ಬೀಚ್ ಇದ್ದಾವೆ? 8 ಬೀಚ್ ಇದ್ದಾವೆ. ವೆರಿ ಸ್ಪೆಷಲ್. ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಬೀಚ್ ಇದೆ. ಯಾವುದು ಅಂದರೆ ಕಪ್ಪಡ್ ಅಂತೇಳಿ, ಕಪ್ಪದ್ ಕೇರಳದಲ್ಲಿ, ಶಿವರಾಜ್ಪುರ್ ಅನ್ನೋದು ಗುಜರಾತಲ್ಲಿ, ಘೋಗ್ಲಾ ಅನ್ನೋದು ದೀವ್ನಲ್ಲಿ, ಋಷಿಕೊಂಡ ಅನ್ನೋದು ಆಂಧ್ರ ಪ್ರದೇಶದಲ್ಲಿ, ಗೋಲ್ಡನ್ ಅನ್ನೋದು ಒರಿಸ್ಸಾದಲ್ಲಿ, ರಾಧಾನಗರ್ ಅನ್ನೋದು ಅಂಡಮಾನ್ ನಿಕೋಬಾರಲ್ಲಿ. ಬಟ್ ಕಾಸರ್ಗೋಡ್ ಆ್ಯಂಡ್ ಪಡುಬಿದ್ರಿ, ಕಾಸರ್ಗೋಡ್ ಆ್ಯಂಡ್ ಪಡುಬಿದ್ರಿ ಈ ಎರಡು ಕರ್ನಾಟಕದ ಬ್ಲೂ ಫ್ಲ್ಯಾಗ್ ಸರ್ಟಿಫೈಡ್ ಬೀಚ್ಗಳಾಗಿದೆ. ಕಾಸರ್ಗೋಡ್ ಅಲ್ಲ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಹೊನ್ನಾವರ ಬರುತ್ತೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇದು ಹೊನ್ನಾವರದ ನಿಯರು ಕಾಸರ್ಗೋಡ್ ಅಂತ ಬರುತ್ತೆ. 2 ಬೀಚ್ಗಳನ್ನು ಹೊಂದಿರುವುದು ಬ್ಲೂ ಫ್ಲ್ಯಾಗಲ್ಲಿ ಕರ್ನಾಟಕ ಮಾತ್ರ. ಇನ್ನು ಮುಂಬರೋ ದಿನಗಳಲ್ಲಿ ಪ್ರಪೋಸಲ್ ಕಳಿಸ್ತಾ ಇರ್ತಾರೆ, ಬೇರೆದು ಬರ್ಬೋದು. ಬಟ್ ಫಸ್ಟ್ ಲಿಸ್ಟಲ್ಲಿ ಹೆಮ್ಮೆ ಪಡುವಂಥದ್ದು ಕರ್ನಾಟಕ. ನೆಕ್ಸ್ಟ್ ಹೋಗೋಣ. ಪ್ರಧಾನಮಂತ್ರಿ ಮೋದಿಯವರು ಚಾಲಕರಹಿತ ಟ್ರೈನ್, ಪೈಲಟ್ಲೆಸ್, ಅದೇನು ಲೋಕೋಮೋಟರ್ ಪೈಲಟ್ ಇರ್ತಾರಲ್ಲ, ಆ ಪೈಲಟ್ಲೆಸ್ ಟ್ರೈನನ್ನು ಫಸ್ಟ್ ಟೈಮ್ ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ ಮಾಡಲಾಯಿತು ಅಂತಂದರೆ ಡೆಲ್ಲಿ ಮೆಟ್ರೋದಲ್ಲೇ ಉದ್ಘಾಟನೆ ಆಗುತ್ತೆ. ಏನು ಈ ಎಲೆಕ್ಟ್ರಿಕ್ ಟ್ರೈನ್ಗಳವು, ನಾವೆಲ್ಲ ಮೊದಲು ಈ ಇಂಧನ ಮೀನ್ಸ್ ಏನು ಫಾಸಿಲ್ ಫ್ಯೂಯಲ್ ರಹಿತವಾದ ವೆಹಿಕಲ್ ಕಾನ್ಸೆಪ್ಟೇ ಮಾಡೋಕ್ಕಾಗ್ತಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಬೆಂಗಳೂರೆಲ್ಲ ನೋಡ್ತಾ ಇದ್ದೀವಿ, ಮೆಟ್ರೋಗಳು ಎಲೆಕ್ಟ್ರಿಫಿಕೇಷನ್ ಮೂಲಕ ಓಡಾಡ್ತಾ ಇದೆ.
ಹಾಗೆ ಡೆಲ್ಲಿ ಮೆಟ್ರೋ ಪೈಲಟ್ಲೆಸ್ ಆಗಿ ಬಂದಿದೆ. ಆ್ಯಂಡ್ ಟೆಸ್ಲಾ ಮೋಟರ್ಸ್ ಕೂಡ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಟೆಸ್ಲಾ ಮೋಟರ್ಸ್ನವ್ರದ್ದು ವಿಶೇಷ ಗೊತ್ತಿದೆ ನಿಮಗೆ, ಹೈಬ್ರಿಡ್ ಇಂಜಿನ್ ಕಾರ್ಗಳು ರೆಡಿ ಆಗ್ತಾರೆ. ಡ್ರೈವರ್ಲೆಸ್ ಕಾರ್ಗಳನ್ನು ಕೊಡಬೇಕು ಅನ್ನೋ ಕಾನ್ಸೆಪ್ಟು. ಇಂಡಿಯನ್ ರೋಡಲ್ಲಿ ಡ್ರೈವರ್ಲೆಸ್ ಕಾರ್ಗಳು ಹೇಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಡ್ರೈವರ್ಲೆಸ್ ಟ್ರೈನ್ ಅಂತೂ ಡೆಲ್ಲಿಯಲ್ಲಿ ಓಡಾಡಿದೆ ಫಸ್ಟ್ ಟೈಮ್, ಇದು ಕೂಡ ನಮಗೆ ಗೊತ್ತಿರಬೇಕು. ದೆನ್ ICC ಪ್ರಶಸ್ತಿಗಳು, ICC ಅವಾರ್ಡ್ಸ್ ಇರುತ್ತೆ. ಅದರಲ್ಲಿ ದಶಕದ ಕ್ರಿಕೆಟಿಗ ಅನ್ನೋ ಪ್ರಶಸ್ತಿಯನ್ನು ಗ್ಯಾರ್ಫೀಲ್ಡ್ ಸೋಬರ್ಸ್ ಅಂತ ಕರಿತೀವಿ. ಆ ಅವಾರ್ಡನ್ನು 11ರಿಂದ 20 ವರ್ಷಕ್ಕೆ, ಆ್ಯಕ್ಚುಲಿ 11-12 ಟೈಮಲ್ಲಿ ವಿರಾಟ್ ಕೊಹ್ಲಿನೂ ಇರಲಿಲ್ಲ. ಲಾಸ್ಟ್ ಈ ದಶಕದಲ್ಲಿ ಬಂದು ಒಳ್ಳೆ ಹೆಸರನ್ನು ಮಾಡಿದರು, ಒಳ್ಳೆ ಕ್ರಿಕೆಟ್ ಆಡಿದರು. ಹಾಗಾಗಿ ಡಿಕೇಡರ್ ಆಫ್ ದಿ ಕ್ರಿಕೆಟ್ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡಿದ್ದಾರೆ ಅಂದರೆ ವಿರಾಟ್ ಕೊಹ್ಲಿಯವರು ಪಡ್ಕೋತಾರೆ. ನೆಕ್ಸ್ಟ್ ಬರೋಣ, ಸಾಂಕ್ರಾಮಿಕ ಸನ್ನದ್ಧತೆಯ ದಿನ, ಪ್ರಿಪೇರ್ಡ್ನೆಸ್ ಡೇ ಆಫ್ ಎಪಿಡೆಮಿಕ್ ಅಂತೇಳಿ ಕರಿತೀವಿ ಇದನ್ನ. ಪ್ಯಾಂಡಮಿಕ್ ಡಿಸೀಸು ಇದು 27th ಡಿಸೆಂಬರ್ ಅಂದು ಆಚರಿಸಲಾಗತ್ತೆ ಫಸ್ಟ್ ಟೈಮ್. ಮೊದಲೆಲ್ಲ ಇರಲಿಲ್ಲ. ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಡೇ ಅಂತೇಳಿ ಡಿಸೆಂಬರ್ 27ಗೆ ಆಚರಣೆ ಮಾಡ್ತೀವಿ. ಚರ್ಮದ ನಗರ, ಚರ್ಮ ಅಂದ್ಕೊಳ್ಳೆ ನಾವು ಸ್ಕಿನ್ ಅಂದ್ಕೊಂಡ್ಬಿಡ್ರಿ, ಮತ್ತು ಲೆದರ್ ಸಿಟಿ ಆಫ್ ಇಂಡಿಯಾ ಅಂತ ಯಾವುದನ್ನು ಕರಿತೀವಿ, ಲೆದರ್ ಸಿಟಿ ಆಫ್ ವರ್ಲ್ಡ್ ಇದು ಭಾರತದಲ್ಲಿದೆ. ಅದು ಫೇಮಸ್ ನಗರ ಕಾನ್ಪುರ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಇದು ಲೆದರ್ ಸಿಟಿ, ಏನು ಭಾರತದ ಚರ್ಮೋದ್ಯಮದಲ್ಲಿ ಪ್ರಮುಖವಾದ ನಗರವಾಗಿ ಕಂಡುಬರುತ್ತೆ. ಇದು ಕೂಡ ಸುದ್ದಿಯಲ್ಲಿತ್ತು, ಹಾಗಾಗಿ ಹಾಕ್ಕೊಂಡಿದ್ದೀವಿ. ಇದಿಷ್ಟು ಪ್ರಮುಖವಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ ಬೇಕು ಕರೆಂಟ್ ಅಫೇರ್ಸ್ ಅಂದರೆ ಮತ್ತಷ್ಟು ಮಾತಾಡೋಣ. ಕಾಮೆಂಟ್ ಮಾಡಿ, ಕಾಮೆಂಟ್ ನೋಡಿಕೊಂಡು ನಾನು ನಾಳೆಗೆ ಪ್ರಿಪರೇಷನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಸಿ ಯು.